Application of differentiation, class 5. Previous class ಅಲ್ಲಿ approximation start ಮಾಡ್ಕೊಂಡಿದ್ವಿ. ಅದರಲ್ಲಿ ಈ ಫಾರ್ಮುಲಾ ಯೂಸ್ ಮಾಡೋ ಅಂಥದ್ದು ಮಾಡಿದ್ವಿ ಅಷ್ಟೇ. ಎಫ್ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಡೆಲ್ಟಾ ಎಕ್ಸ್ ಅಂತ ಹೇಳಿದ್ವಿ, ಹೌದಾ? ಇಲ್ಲಿ ಮತ್ತೆ ಇದನ್ನು ಒಂದು ಇಂಪಾರ್ಟೆಂಟ್ ಏನಂತ ಹೇಳಿದ್ವಿ ಅಂದರೆ, ಈ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಏನಂತ ಹೇಳಿದ್ವಿ ನಾವು ಇದಕ್ಕೆ, ಎರರ್ ಇನ್ ಎಫ್ ಆಫ್ ಎಕ್ಸ್ ಆರ್ ಅಪ್ರಾಕ್ಸಿಮೇಟ್ ಚೇಂಜ್ ಇನ್ ಎಫ್ ಆಫ್ ಎಕ್ಸ್ ಅಂತ ಹೇಳಿದ್ವಿ, ಹೌದಾ? ಗೊತ್ತಿರಬೇಕು. ಯಾಕಂದ್ರೆ ನೆಕ್ಸ್ಟ್ ಈಗ ಪ್ರಾಬ್ಲಮ್ಸ್ ನಿಮಗೆ ಒಂದೊಂದು ಎಕ್ಸಾಮಿಗೆ 2 ಮಾರ್ಕ್ಸಿಗೆ ಕೇಳ್ತಾ ಇರ್ತಾರೆ. ಫೈಂಡ್ ದ ಅಪ್ರಾಕ್ಸಿಮೇಟ್ ಚೇಂಜ್ ಇನ್ ವಾಲ್ಯೂಮ್ ಅಂತ ಹೇಳ್ಬೋದು. ಅಂದರೆ ಫೈಂಡ್ ದ ಅಪ್ರಾಕ್ಸಿಮೇಟ್ ಚೇಂಜ್ ಇನ್ ವಾಲ್ಯೂಮ್ ಅಂತ ಹೇಳಿದ್ರೆ ಡೆಲ್ಟಾ ವಿ ಈಸ್ ಈಕ್ವಲ್ ಟು, ನೋಡಿ ಇಲ್ಲಿ ಅದು ಡಿಫ್ರೆನ್ಷಿಯೇಷನ್ ಬರೀಬೇಕು ತಾನೆ, ಡಿ ವಿ ಬೈ ವಿತ್ ರೆಸ್ಪೆಕ್ಟ್ ಆರ್ ಇತ್ತು ಅಂದರೆ ಡಿ ಆರ್ ಇಂಟು ಡೆಲ್ಟಾ ಆರ್. ಇದೇನು ನಮಗಿದು ಅಪ್ರಾಕ್ಸಿಮೇಟ್ ಚೇಂಜ್ ಇನ್ ವಾಲ್ಯೂಮ್ ಅಥವಾ ಎರರ್ ಇನ್ ವಾಲ್ಯೂಮ್ ಅಂತ ಹೇಳ್ತೀವಿ, ಹೌದಾ? ಹಾಗೆ ಎರರ್ ಇನ್ ಏರಿಯಾ, ಎರರ್ ಇನ್ ವಾಲ್ಯೂಮು ಈ ಥರದ್ದು ಎಕ್ಸಾಮಿಗೆ ಕೇಳ್ತಾ ಇರ್ತಾರೆ, ಅದಕ್ಕೆ ಗೊತ್ತಿರಬೇಕು. ಹಾಗೆ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ವಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ ಅಂತ ಹೇಳೋದಕ್ಕೆ ಏನಂತ ಹೇಳಿದ್ವಿ ನಾವು, ಎರರ್ ಇನ್ ಎಫ್ ಆಫ್ ಎಕ್ಸ್ ಆರ್ ಅಪ್ರಾಕ್ಸಿಮೇಟ್ ಚೇಂಜ್ ಇನ್ ಎಫ್ ಆಫ್ ಎಕ್ಸ್ ಅಂತ ಹೇಳ್ತೀವಿ ಅಷ್ಟೇ, ಹೌದಾ? ಅದು ಗೊತ್ತಿರಬೇಕು ನಮಗಿದು. ನೆಕ್ಸ್ಟ್ ಪ್ರಾಬ್ಲಮ್ ತೊಗೊಂಡ್ರಿ, ಪ್ರಾಬ್ಲಮ್ ನಂಬರ್ 2. ಫಸ್ಟ್ ಒಂದು ಕಂಪ್ಲೀಟ್ ಮಾಡಿದ್ವಿ, ಅದರಲ್ಲಿ 10 ಪ್ರಾಬ್ಲಮ್ಸ್ ಮಾಡಿದ್ವಿ. ಸೆಕೆಂಡ್ ಒನ್, ಫೈಂಡ್ ದ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ ಎಫ್ ಆಫ್ 5.001, ಎಫ್ ಆಫ್ 5.001 where f of x is equal to, where f of x is equal to x cube minus 7x square plus 15, x cube minus 7x square plus 15. No, easy ಇದೆ. Given f of x is equal to x cube minus 7x square plus 15, ಏನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತೀವಿ, ಹೌದಾ? ನಾವು ನೆನ್ನೆ ಕ್ಲಾಸಲ್ಲಿ ಯಾವ ಥರ ಮಾಡಿದ್ವಿ ಅದೇ ಐಡಿಯಾನ ಯೂಸ್ ಮಾಡ್ಕೊಂಡು ಹೋಗ್ಬೇಕಿಲ್ಲಿ. ಪ್ರೀವಿಯಸ್ ಕ್ಲಾಸಲ್ಲಿ ಅದ್ರಾಗ ರೂಟ್ ಆಫ್ ಅಂತ ಏನಾದ್ರು ಇತ್ತಿತ್ತು ಅಂದರೆ ನಾವು ಎಫ್ ಆಫ್ ಎಕ್ಸ್ನ ರೂಟ್ ಎಕ್ಸ್ ಅಂತ ತೊಗೊಂಡು ಸಿಂಪ್ಲಿಫೈ ಮಾಡ್ತಿದ್ವಿ. ಇಲ್ಲಿ ಎಫ್ ಆಫ್ ಎಕ್ಸ್ನ ಈ ಥರ ಕೊಟ್ಟಿದ್ದಾರೆ ಅಷ್ಟೇ, ಹೌದಾ? ಹಾಗಾದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು ಬರೀಬೋದು, 3x ಸ್ಕ್ವೇರ್ ಮೈನಸ್ 7 ಇಂಟು 2x ಪ್ಲಸ್ 0, ಹೌದಾ? ಅಥವಾ ಎಫ್ ಡ್ಯಾಶ್ ಆಫ್ ಎಕ್ಸ್ 3x ಸ್ಕ್ವೇರ್ ಮೈನಸ್ 14x ಬರುತ್ತೆ, ಹೌದಾ? ನೆಕ್ಸ್ಟ್ ಡೈರೆಕ್ಟ್ ಫಾರ್ಮುಲಾ, ವಿ ನೋ ದಟ್ ಎಫ್ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಡೆಲ್ಟಾ ಎಕ್ಸ್, ಹೌದಾ? ನೋಡಿ ಇಲ್ಲಿ ಇಂಟೀಜರ್ ಪಾರ್ಟ್ನ ಎಕ್ಸ್ ಅಂದ್ಕೊಂಬಿಡಿ, ಡೆಸಿಮಲ್ ಪಾರ್ಟ್ನ ಡೆಲ್ಟಾ ಎಕ್ಸ್ ಅಂತ ತಗೊಳ್ಳಿ ಅಷ್ಟೇ. ಅಂದರೆ ಈಗ ಲೆಟ್ x is equal to 5 and delta x is equal to 0.001, ಹೌದಾ? ಅವಾಗ ಇಲ್ಲಿ ಏನು ಬರ್ಬೋದು, ದಟ್ ಇಂಪ್ಲೈಸ್ f of 5 plus 0.001 is approximately changes to f of 5 plus f dash of 5 into delta x, ಹೌದಾ? ಅದು f of 5.001 is approximately equal to ಎಫ್ ಆಫ್ 5 ಅಂತ ಹೇಳಿದ್ರೆ ಎಕ್ಸ್ ಬದಲಿ 5 ಬರೀಬೇಕಲ್ಲ, 5 ಕ್ಯೂಬ್ ಮೈನಸ್ 7 ಇಂಟು 5 ಸ್ಕ್ವೇರ್ ಪ್ಲಸ್ 15 ಪ್ಲಸ್ ಎಫ್ ಡ್ಯಾಶ್ ಆಫ್ 5 ಅಂದರೆ 3 ಇಂಟು 5 ಸ್ಕ್ವೇರ್ ಮೈನಸ್ 14 ಇಂಟು 5 ಇಂಟು ಡೆಲ್ಟಾ ಎಕ್ಸ್ ಅಂದರೆ 0.001. ನೋಡಿ ಇದನ್ನು ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೆ. ದಟ್ ಈಸ್ ಈಕ್ವಲ್ ಟು 5 ಕ್ಯೂಬ್ ಅಂದ್ರೆ 125 minus 7 into 5 square under 25 plus 15 plus 3 into 25 minus 14 5s are 70 into 0.001, ಹೌದಾ? Now 125 minus 7 into 25 ಅಂದರೆ 175 plus 15 plus 3 into 25 ಅಂದರೆ 75 minus 70 into 0.001, ಹೌದಾ? 125 minus 1 75 ಅಂದರೆ minus 50
ಮೈನಸ್ 50 ಪ್ಲಸ್ 15 ಅಂತ ಹೇಳಿದ್ರೆ ಮೈನಸ್ 35 ಹೌದಾ. 125 ಮೈನಸ್ 175 ಮೈನಸ್ 50, ಮೈನಸ್ 50 ಪ್ಲಸ್ 15 ಅಂತ ಹೇಳಿದ್ರೆ ಮೈನಸ್ 35 ಪ್ಲಸ್ 75 ಮೈನಸ್ 70 ಅಂದರೆ 5 ಇಂಟು 0.001 ಅಂದರೆ 0.005 ಬರುತ್ತೆ ಹೌದಾ. ನೋಡಿ ಇವೆರಡನ್ನು ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೆ. ಅಂದರೆ ನೋಡಿ ಇಲ್ಲಿ 35 0.005ನ ಸಪ್ರಾಕ್ಟ್ ಮಾಡ್ಕೋಬೇಕು ಹೌದಾ. ಅಂದರೆ ಎಷ್ಟು ಬರ್ಬೋದು ಇದು ಮೈನಸ್ 34.995 ಬರ್ತದೆ ಅಷ್ಟೆ ಹೌದಾ. ಗೊತ್ತಾಯ್ತಲ್ಲ. ನೋಡಿ ಪ್ರೀವಿಯಸ್ ಕ್ಲಾಸಲ್ಲಿ ಯಾವ ಥರ ಮಾಡ್ತಿದ್ವಿ ಅದೇ ಐಡಿಯಾನೇ ಯೂಸ್ ಮಾಡ್ತಾ ಇದ್ದೀವಿ. ಫಾರ್ಮುಲಾ ಎಲ್ಲ ಸೇಮು, ಜಸ್ಟ್ ಇಲ್ಲಿ ಕ್ಯಾಲ್ಕುಲೇಷನ್ ಮಾತ್ರ ಚೇಂಜ್ ಆಗುತ್ತೆ. ಅಲ್ಲಿ ಎಫ್ ಆಫ್ ಎಕ್ಸ್ ರೂಟ್ ಎಕ್ಸ್ ಕ್ಯೂಬ್ ರೂಟ್ ಆಫ್ ಎಕ್ಸು ಎಕ್ಸ್ ಪವರ್ 3/4 ಈ ಥರ ಎಲ್ಲ ಇರ್ತಿತ್ತು. ಇಲ್ಲಿ ಎಫ್ ಆಫ್ ಎಕ್ಸ್ನ ಎಕ್ಸ್ ಕ್ಯೂಬ್ ಮೈನಸ್ 7x² ಪ್ಲಸ್ 15 ಅಂತ ಕೊಟ್ಟಿದ್ದಾರೆ ಅಷ್ಟೆ ಹೌದಾ. ಯಾಕೆ ಐಡಿಯಾ ಗೊತ್ತಿರಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಸೇಮ್ ಟೈಪ್ ಇದೆ, ಟ್ರೈ ಮಾಡ್ಬೋದು. ಫೈಂಡ್ ದ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ f of 2.01 where f of x is equal to 4x² plus 5x plus 2. 4x² plus 5x plus 2. ನೋಡಿ ವಿಡಿಯೋ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡ್ತಾ ಹೋದ್ರೆ ಬರುತ್ತೆ. ನೋಡ್ಕೊಳ್ಳಿ. ಗಿವನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ 4x² ಪ್ಲಸ್ 5x ಪ್ಲಸ್ 2 ಇದನ್ನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ವಿ ಅಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ 4 ಇಂಟು 2x ಪ್ಲಸ್ 5 ಇಂಟು 1 ಪ್ಲಸ್ 0. ದಟ್ ಇಂಪ್ಲೈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 8x ಪ್ಲಸ್ 5. Next, we know that f of x plus delta x is approximately equal to f of x plus f dash of x into delta x. Let x is equal to 2 and delta x is equal to 0.01. That implies f of 2 plus 0.01 is approximately equal to f of 2 plus f dash of 2 into 0.01. That implies f of 2.01 is approximately equal to value of f of 2 ಅಂತ ಹೇಳಿದ್ರೆ 4 into 2 square plus 5 into 2 plus 2 plus f dash of 2 ಅಂತ ಹೇಳಿದ್ರೆ 8 into 2 plus 5 into 0.01. That implies f of 2.01 is approximately equal to ಇದು ಎಷ್ಟು ಬರ್ಬೋದು 4 into 4 plus 10 plus 2 plus 8 2s are 16 plus 5 ಅಂದ್ರೆ 21 into 0.01 ಹೌದಾ. That is equal to 16 plus 10 plus 2 plus ಇದು 0.21 ಬರುತ್ತೆ ಹೌದಾ. ಅದು ಸಿಂಪ್ಲಿಫೈ ಮಾಡ್ಕೊಂಡೆ ಅಂದ್ರೆ 28.21 ಬರ್ತದೆ ಅಷ್ಟೆ ಆಯ್ತಲ್ಲ. ನೋಡಿ ಈ ಥರದ ಪ್ರಾಬ್ಲಮ್ ಎಕ್ಸಾಮಿಗೆ ಕೇಳ್ತಾ ಇದ್ದಾರೆ. ಪ್ರೀವಿಯಸ್ ಕ್ಲಾಸ್ ಪ್ರಾಬ್ಲಮ್ ಮತ್ತು ಈ ಥರದ್ದು ಕೇಳಿದ್ರು ಅಂದರೆ 3 ಮಾರ್ಕ್ಸಿಗೆ ಕೇಳ್ಬೋದು. ಅದಕ್ಕೆ ಐಡಿಯಾ ಗೊತ್ತಿರಬೇಕು ಆಯ್ತಲ್ಲ. ಸೇಮ್ ಟೈಪು ಪ್ರಾಬ್ಲಮ್ ನಂಬರ್ 4 ನಾವು ಹೋಮ್ ವರ್ಕ್ ತೊಗೊಂಡ್ರಿ ಸೇಮ್ ಇದೆ ಅದು. Find the approximate value of f of 3.02. Find the approximate value of f of 3.02 where f of x is equal to 3x square plus 5x plus 3. 3x square plus 5x plus 3 ಮಾಡ್ಬೋದಲ್ಲ.
ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ತಾ ಹೋಗಿ. ಫಸ್ಟ್ ಎಫ್ ಡ್ಯಾಶ್ ಆಫ್ ಎಕ್ಸು, ನೆಕ್ಸ್ಟ್ ಈ ಫಾರ್ಮುಲಾ ಯೂಸ್ ಮಾಡೋದು. ಇಲ್ಲಿ ಎಕ್ಸಿಗೆ 3 ಮತ್ತು ಡೆಲ್ಟಾ ಎಕ್ಸ್ಗೆ 0.2 ತೊಗೊಂಡ್ಬಿಟ್ರೆ, ಸಾರಿ 0.02 ತೊಗೊಂಡ್ರೆ ಸಿಂಪ್ಲಿಫೈ ಆಗುತ್ತೆ. ಆಯ್ತಾನ? ನೆಕ್ಸ್ಟ್ ನೋಡಿ, ಈ ಥರದ ಎಷ್ಟೊಂದು ಸಲ ಎಕ್ಸಾಮಿಗೆ 2 ಮಾರ್ಕಿಗೆ ಕೇಳ್ತಾ ಇದ್ದಾರೆ, ಐಡಿಯಾ ಗೊತ್ತಿರಬೇಕು. ಪ್ರಾಬ್ಲಮ್ ನಂಬರ್ 5, ಫೈಂಡ್ ದ ಅಪ್ರಾಕ್ಸಿಮೇಟ್ ಚೇಂಜ್ ಇನ್ ದ ವಾಲ್ಯೂಮ್ ವಿ. ಫೈಂಡ್ ದ approximate change in the volume V of a cube of side x meter, of a cube of side x meter, caused by decreasing the side, sorry, caused by increasing the side, caused by increasing the side by 1%. by 1%. ಫಸ್ಟ್ ನೋಡ್ಕೊಳ್ಳಿ, ಫೈಂಡ್ ದ ಅಪ್ರಾಕ್ಸಿಮೇಟ್ ಚೇಂಜ್ ಇನ್ ವಾಲ್ಯೂಮ್ ವಿ ಆಫ್ ಅ ಕ್ಯೂಬ್ ಎಕ್ಸ್ ಮೀಟರ್ ಅಂತ ಹೇಳಿದಾರೆ. ಹೌದಾ? ಅಂದರೆ ನಾವು ಇಲ್ಲಿ ಏನೇನು ಯೂಸ್ ಮಾಡ್ತೀವೋ ಅಷ್ಟು ಬರ್ಕೋಬೇಕು ನೋಡಿ. ಲೆಟ್ ಎಕ್ಸ್ ಮೀಟರ್ ಬಿ ದ ಸೈಡ್ ಆ್ಯಂಡ್ ವಿ ಬಿ ದ ವಾಲ್ಯೂಮ್ ಆಫ್ ಕ್ಯೂಬ್. ನೆಕ್ಸ್ಟ್ ನೋಡಿ, ಗಿವನ್ ಬರೀಬೇಕು. ಗಿವನ್ ನೋಡಿ, ಚೇಂಜ್ ಇನ್ ಎಕ್ಸ್ ಕೊಟ್ಟಿದ್ದಾರೆ. ಹೌದಾ? ಅಲ್ಲಿ ಏನಂತ ಹೇಳಿದ್ದಾರೆ ನೋಡಿ, ಕ್ಯೂಬ್ ಆಫ್ ಸೈಡ್ ಎಕ್ಸ್ ಮೀಟರ್ ಕಾಸ್ಡ್ ಬೈ ಇನ್ಕ್ರೀಸಿಂಗ್ ದ ಸೈಡ್ ಬೈ 1% ಅಂತ ಹೇಳಿದ್ದಾರೆ. ಅಂದರೆ ಸೈಡ್ನ ನಾನು 1% ಇನ್ಕ್ರೀಸ್ ಮಾಡಿರ್ತೀವಿ. ಹೌದಾ? 1% ಆಫ್ ಏನು ಇನ್ಕ್ರೀಸ್ ಮಾಡ್ತೀವಿ? ಎಕ್ಸ್ನ ತಾನೆ. ಅದಕ್ಕೆ ಚೇಂಜ್ ಇನ್ ಎಕ್ಸ್. ಹೌದಾ? ಅಂದರೆ ಡೆಲ್ಟಾ ಎಕ್ಸ್ ಬರೀಬೋದು ತಾನೆ. ಚೇಂಜ್ ಇನ್ ಎಕ್ಸ್ ಅಂತ ಹೇಳಿದ್ರೆ ಡೆಲ್ಟಾ ಎಕ್ಸು ಎಷ್ಟು ಚೇಂಜ್ ಆಗಿರುತ್ತೆ? 1% ಆಫ್ ದ ಸೈಡ್. ಅದಕ್ಕೆ ಇಲ್ಲಿ ಏನು ಬರ್ಕೊತೀನಿ? 1% ಆಫ್ ಎಕ್ಸ್ ಚೇಂಜ್ ಆಗಿರುತ್ತೆ. ಹೌದಾ? ನೋಡಿ, ಇದು ಇಂಪಾರ್ಟೆಂಟ್. ನಮಗೆ ಇಲ್ಲಿ ಹೇಗೆ ಬರ್ಕೊತಿದ್ದೀವಿ ಅಂತೇಳಿ, ಯಾಕಂದರೆ ಇನ್ಕ್ರೀಸಿಂಗ್ ದ ಸೈಡ್ ಬೈ 1% ಅಂತ ಹೇಳಿದ್ದಾರೆ. ಅಂದರೆ ಸೈಡ್ನ 1% ಜಾಸ್ತಿ ಮಾಡಿರ್ತೀವಿ ಅಂತೇಳಿ. ಹೌದಾ? ಸೈಡ್ನ 1% ಜಾಸ್ತಿ ಮಾಡ್ತೀವಿ ಅಂದರೆ ಅಲ್ಲಿ ಎಷ್ಟು ಜಾಸ್ತಿ ಆಗಿರುತ್ತೆ? 1% ಆಫ್ ದಿಸ್ ಸೈಡ್ ಜಾಸ್ತಿ ಆಗಿರ್ತದೆ. ಹೌದಾ? ಅದಕ್ಕೆ 1% ಆಫ್ ಎಕ್ಸ್ ಅಂತ ಬರಿತಾ ಇದ್ದೀವಿ. ಈಗ 1/100 ಇಂಟು ಎಕ್ಸ್ ಆಗುತ್ತೆ. ಯಾಕಂದ್ರೆ 1/100 ಅಂದರೆ 1% ಆಯಿತು. ಹೌದಾ? ಅಂದರೆ ಇದು ಎಷ್ಟು ಬರ್ಬೋದು? 0.01 ಇಂಟು ಎಕ್ಸ್. ಹೌದಾ? ಇದು ಡೆಲ್ಟಾ ಎಕ್ಸು. ನಮಗೆ ಚೇಂಜ್ ಇನ್ ವಾಲ್ಯೂಮ್ ಕೇಳಿರೋದು, ಅಂದರೆ ಡೆಲ್ಟಾ ವಿ ಕಂಡುಹಿಡಿಬೇಕು. ಚೇಂಜ್ ಇನ್ ವಾಲ್ಯೂಮ್ ಅಂದರೆ ಏನು ಬರೀಬೇಕು? dv/dx ಇಂಟು ಡೆಲ್ಟಾ ಎಕ್ಸ್ ಅಂದರೆ ಚೇಂಜ್ ಇನ್ ವಾಲ್ಯೂಮ್. ಅದಕ್ಕೆ ಫಸ್ಟ್ ಡೈರೆಕ್ಟಾಗಿ ನೋಡಿ ಏನು ಬರೀತೀವಿ? ವಿ ನೋ ದಟ್ ವಾಲ್ಯೂಮ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ತಾನೆ. ವಾಲ್ಯೂಮ್ ಆಫ್ ಎ ಕ್ಯೂಬ್ ಅಂದರೆ ಎಕ್ಸ್ ಕ್ಯೂಬ್. ಹೌದಾ? ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಯಾಕೆ ವಿತ್ ರೆಸ್ಪೆಕ್ಟ್ ಟು ಎಕ್ಸೇ ಮಾಡಬೇಕು ಅಂದರೆ ಇಲ್ಲಿ ಏನು ಚೇಂಜ್ ಆಗ್ತಿರೋದು? ಎಕ್ಸ್ ಚೇಂಜ್ ಆಗುತ್ತೆ ತಾನೆ. ಅದಕ್ಕೆ ಏನು ಚೇಂಜ್ ಆಗುತ್ತೆ ಅದರಿಂದನೇ ವಿತ್ ರೆಸ್ಪೆಕ್ಟ್ ಟು ಮಾಡ್ಕೋಬೇಕು. ಹಾಗಾದ್ರೆ ಇಲ್ಲಿ ಏನು ಬರುತ್ತೆ? dv/dx ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಇನ್ ಡಿಫ್ರೆನ್ಷಿಯಲ್ 3x². ಹೌದಾ? ನೆಕ್ಸ್ಟ್ ಈಗ ನಾವು ಚೇಂಜ್ ಇನ್ ವಾಲ್ಯೂಮ್, ಅದು ಅಪ್ರಾಕ್ಸಿಮೇಟ್ ಚೇಂಜ್ ಇನ್ ವಾಲ್ಯೂಮ್ ವಿ ಇಸ್ ಈಕ್ವಲ್ ಟು ಇದನ್ನ ಡೆಲ್ಟಾ ವಿ ಅಂತ ತಗೊಂತೀವಿ. ಇದನ್ನೇನು ಬರೀಬೋದು? dv/dx ಇಂಟು ಡೆಲ್ಟಾ ಎಕ್ಸ್. ಹೌದಾ? ಚೇಂಜ್ ಇನ್ ಎಫ್ ಆಫ್ ಎಕ್ಸ್ ಅಂತ ಹೇಳಿದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಡೆಲ್ಟಾ ಎಕ್ಸ್ ಬರೀತಿದ್ವಲ್ಲ. ಇಲ್ಲಿ ಚೇಂಜ್ ಇನ್ ವಾಲ್ಯೂಮ್, ಅದಕ್ಕೆ ಎಫ್ ಡ್ಯಾಶ್ ಆಫ್ ವಿನ dv/dx ಅಂತ ಬರ್ಕೊಂಡಿದ್ದೀವಿ ಅಷ್ಟೇ. ಹೌದಾ? ಇದನ್ನೇನು ಬರೀಬೋದು ಈಗ? ದಟ್ ಇಂಪ್ಲೈಸ್ ಡೆಲ್ಟಾ ವಿ ಇಸ್ ಈಕ್ವಲ್ ಟು dv/dx ಅಂದ್ರೆ 3x² ಇಂಟು ಡೆಲ್ಟಾ ಎಕ್ಸ್ ಎಷ್ಟಿದೆ? 0.01 ಇಂಟು ಎಕ್ಸ್. ಹೌದಾ? ಡೆಲ್ಟಾ ವಿ ಇಸ್ ಈಕ್ವಲ್ 3 ಇಂಟು 0.01 ಅಂದರೆ 0.03. x² ಇಂಟು ಎಕ್ಸ್ ಅಂದರೆ ಎಕ್ಸ್ ಕ್ಯೂಬ್ ಬರುತ್ತೆ. ಮೀಟರಲ್ಲಿದೆ, ಅದಕ್ಕೆ ಇದು ಆನ್ಸರು ಮೀಟರ್ ಕ್ಯೂಬಲ್ಲಿ ಬರುತ್ತೆ. ಹೌದಾ? ಇದು ಚೇಂಜ್ ಇನ್ ವಾಲ್ಯೂಮು. ಮತ್ತು ನೋಡಿ, ಇಲ್ಲಿ ಇನ್ನೂ ಏನೇನು ಐಡಿಯಾ ಗೊತ್ತಿರಬೇಕು ಅಂತೇಳಿ ನೋಡ್ಕೊಳ್ಳಿ. ಏನಾದರೂ ಚೇಂಜ್ ಇನ್ ಎಕ್ಸ್ ಈಸ್ 2 ಮೀಟರ್ಸ್ ಅಂತ ಕೊಟ್ಟಿದ್ರು ಅಂದರೆ ಅವಾಗ ಲಾಸ್ಟಿಗೆ ಎಕ್ಸಿಗೆಲ್ಲ 2 ಮೀಟರ್ಸ್ ಅಂತ ಬರ್ಕೊಂಡೆ ಸಿಂಪ್ಲಿಫೈ ಮಾಡಬೇಕು. ಅಂದರೆ ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದು ಅಂದರೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎರಡನೇದು, ಇಲ್ಲಿ ಏನಾದ್ರು ಈಗ ಇನ್ಕ್ರೀಸಿಂಗ್ ಬದಲಿ ಡಿಕ್ರೀಸಿಂಗ್ ಅಂತ ಕೊಟ್ಟಿದ್ರು ಅಂತ ಹೇಳಿದ್ರೆ ಅವಾಗಲೂ ನಾನು ಪಾಸಿಟಿವ್ನೇ ತಗೋಬೇಕು. ನೋಡಿ, ರೇಟ್ ಆಫ್ ಚೇಂಜಲ್ಲಾದರೆ ಇಫ್ ದ ಲೆಂತ್ ಆಫ್ ದ ಸೈಡ್ ಆಫ್ ಎ ರೆಕ್ಟ್ಯಾಂಗಲ್ ಇಸ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ ಅಂತ ಕೊಟ್ಟಿರ್ತಾರೆ. ಇನ್ಕ್ರೀಸಿಂಗ್ ಅಟ್ ದ ರೇಟ್ ಅಂತ ಕೊಟ್ಟರು ಅಂದ್ರೆ ಅದು ವೆಕ್ಟಾರ್ ಕ್ವಾಂಟಿಟಿ ಆಗಿಬಿಡುತ್ತೆ.
ರೇಟ್ ಇತ್ತು ಅಂದರೆ ಅಲ್ಲಿ ಇನ್ಕ್ರೀಸ್ ಆಯಿತು ಅಂದರೆ ಪಾಸಿಟಿವ್, ಡಿಕ್ರೀಸ್ ಆಯಿತು ಅಂದರೆ ನೆಗೆಟಿವ್ ತೊಗೊತೀವಿ. ಅದು ನಮಗೆ ಇಲ್ಲಿ ಚೇಂಜ್ ಇರೋದು. ಚೇಂಜ್ ಇತ್ತು ಅಂದರೆ ಸೈಡ್ ಆಗಿರ್ಬೋದು, ವಾಲ್ಯೂಮು, ಏರಿಯಾ ಇವೆಲ್ಲವೂ ಯಾವಾಗಲೂ ಏನಾಗಿರುತ್ತೆ ನಮಗೆ ಪಾಸಿಟಿವ್ನೇ. ಅದಕ್ಕೆ ಅಲ್ಲಿ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಏನೇ ಕೊಟ್ಟರು ನಾವು ಅಲ್ಲಿ ಪಾಸಿಟಿವೇ ತೊಗೋಬೇಕು, ಆಯ್ತಲ್ಲ. ಯಾಕೆ ರೇಟ್ ಆಫ್ ಚೇಂಜಿಗೂ ಅಪ್ರಾಕ್ಸಿಮೇಟ್ ಚೇಂಜಿಗೂ ಡಿಫ್ರೆನ್ಸ್ ಇದೆ, ಅದಕ್ಕೆ ಗೊತ್ತಿರಬೇಕು, ಆಯ್ತಲ್ಲ. ಇಲ್ಲಿ ರೇಟ್ ಅಂದ ತಕ್ಷಣ ವೆಕ್ಟಾರ್ ಕ್ವಾಂಟಿಟಿ ಆಗುತ್ತೆ. ಅದಕ್ಕೆ ಇನ್ಕ್ರೀಸಿಂಗ್ ಅಂತಿತ್ತು ಅಂದರೆ ಪಾಸಿಟಿವ್, ಡಿಕ್ರೀಸಿಂಗ್ ಅಂತಿತ್ತು ಅಂದರೆ ನೆಗೆಟಿವ್ ತೊಗೊತಿದ್ವಿ. ಇಲ್ಲಿ ನಮಗೆ ಬರೀ ಇಲ್ಲಿ ಇನ್ಕ್ರೀಸಿಂಗ್ ಅಂತ ಕೊಟ್ಟರು ಸೇಮ್ ಬರಿತೀವಿ, ಡಿಕ್ರೀಸಿಂಗ್ ಅಂತ ಇದ್ರೂ ಪಾಸಿಟಿವ್ನೇ ತೊಗೊಂಬಿಟ್ಟು ಸಿಂಪ್ಲಿಫೈ ಮಾಡ್ತೀವಿ, ಆಯ್ತಲ್ಲ. ಈಗ ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಿರಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಪ್ರಾಬ್ಲಮ್ ನಂಬರ್ 6. Find the approximate change in the surface area of a cube of x meter. Surface area of a cube of x meter caused by decreasing the side by 1%. Caused by decreasing the side by 1%. ನೋಡಿ, ಇಲ್ಲಿ ಡಿಕ್ರೀಸಿಂಗ್ ಅಂತ ಕೊಡ್ತಾ ಇದ್ದಾರೆ ಅಂದ್ರೂ ಇಲ್ಲಿ ಪಾಸಿಟಿವ್ ತಗೋಬೇಕು, ಆಯ್ತಲ್ಲ. ಯಾಕಂದರೆ ಇದು ಬರೀ ಅಪ್ರಾಕ್ಸಿಮೇಟ್ ಚೇಂಜ್ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ, ರೇಟ್ ಆಫ್ ಚೇಂಜ್ ಅಲ್ಲ ಇದು, ಆಯ್ತಲ್ಲ. ಅದ್ರಲ್ಲಿ ಏನು ತೊಗೊತೀವಿ ಅಂದ್ರೆ ಲೆಟ್ ಎಕ್ಸ್ ಬಿ ದ ಸೈಡ್ ಆ್ಯಂಡ್ ಎಸ್ ಬಿ ದ ಸರ್ಫೇಸ್ ಏರಿಯಾ ಆಫ್ ಕ್ಯೂಬ್, ಹೌದಾ. ನೆಕ್ಸ್ಟ್ ಗಿವನ್ ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು 1% ಆಫ್ ಎಕ್ಸ್, ಹೌದಾ. ಡಿಕ್ರೀಸಿಂಗ್ ಇದ್ರೆ ಇಲ್ಲಿ ಪಾಸಿಟಿವ್ ತೊಗೊತಾ ಇದ್ದೀವಿ, ಯಾಕಂದ್ರೆ ಡೆಲ್ಟಾ ಎಕ್ಸ್ ಅಂದರೆ ಸೈಡ್ ಅಂದರೆ ಲೆಂತ್ ಆಗಿರುತ್ತೆ, ಲೆಂತ್ ಈಸ್ ಆಲ್ವೇಸ್ ಪಾಸಿಟಿವ್ ಆಗಿರುತ್ತೆ, ಹೌದಾ. 1% ಆಫ್ ಎಕ್ಸ್, 1% ಆಫ್ ಎಕ್ಸ್ ಅಂದರೆ 1/100 ಇಂಟು ಎಕ್ಸ್, 0.01 ಇಂಟು ಎಕ್ಸ್ ಬಂತು, ಹೌದಾ. ಇದು ಡೆಲ್ಟಾ ಎಕ್ಸ್, ಇದು ಮೀಟರ್ಸ್ ಬರಿಬೋದು ಯೂನಿಟ್ ಬೇಕಾದ್ರೆ. ನೆಕ್ಸ್ಟ್ ಫಾರ್ಮುಲಾ ಡೈರೆಕ್ಟ್ ಆಗಿ ವಿ ನೋ ದಟ್ ಎಸ್ ಇಸ್ ಈಕ್ವಲ್ ಟು 6x², ಹೌದಾ. ಸರ್ಫೇಸ್ ಏರಿಯಾ ಆಫ್ ಎ ಕ್ಯೂಬ್ ಅಂದರೆ 6x², ವಾಲ್ಯೂಮ್ ಆಫ್ ಎ ಕ್ಯೂಬ್ ಅಂದರೆ x³ ಗೊತ್ತಿರಬೇಕಲ್ಲಿ. ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ವಿ ಅಂದರೆ ds/dx ಇಸ್ ಈಕ್ವಲ್ ಟು 6 ಇಂಟು 2x, ಅಲ್ವಾ, 12x ಬಂತು. ನೆಕ್ಸ್ಟ್ ನಾವು approximate change in surface area S is equal to delta S, that is equal to formula ds/dx into delta x, ಹೌದಾ. That implies delta S is equal to ds/dx ಅಂತ ಹೇಳಿದ್ರೆ 12x into delta x ಅಂದರೆ 0.01x, ಹೌದಾ. ಸಿಂಪ್ಲಿಫೈ ಮಾಡ್ಕೊಂಡ್ವಿ ಅಂದರೆ ಡೆಲ್ಟಾ ಎಸ್ ಇಸ್ ಈಕ್ವಲ್ ಟು 12 ಇಂಟು 0.01 ಅಂದರೆ 0.12, ಎಕ್ಸ್ ಇಂಟು ಎಕ್ಸ್ ಅಂದರೆ x² ಯೂನಿಟ್ ಮೀಟರ್ ಸ್ಕ್ವೇರ್ ಬರುತ್ತೆ, ಹೌದಾ. ಡೆಲ್ಟಾ ಎಸ್, ಸಾರಿ, ಆಯ್ತಲ್ಲ. ನೋಡಿ, ಇಲ್ಲಿ ಯಾವ ಫಾರ್ಮುಲಾ ಕೇಳಿದಾರೆ ಅದನ್ನು ಕರೆಕ್ಟಾಗಿ ಗೊತ್ತಿರಬೇಕು. ಅಂದರೆ ಚೇಂಜ್ ಇನ್ ವಾಲ್ಯೂಮ್ ಕೇಳಿದ್ರೆ ಇಲ್ಲಿ ವಾಲ್ಯೂಮ್ ಫಾರ್ಮುಲಾ ಯೂಸ್ ಮಾಡಿದ್ವಿ, ಚೇಂಜ್ ಇನ್ ಸರ್ಫೇಸ್ ಏರಿಯಾ ಕೇಳಿದ್ರೆ ಅದಕ್ಕೆ ಇಲ್ಲಿ ಸರ್ಫೇಸ್ ಏರಿಯಾ ಫಾರ್ಮುಲಾನ ಯೂಸ್ ಮಾಡಿದ್ವಿ ಅಷ್ಟೇ, ಹೌದಾ. ನೆಕ್ಸ್ಟ್ ಪ್ರಾಬ್ಲಮ್ 7th one. Find the approximate change in the volume of a cube of side x meter. Volume of a cube of side x meter caused by increasing the side by 2%. Caused by increasing the side by 2%. ನೋಡಿ, ವಿಡಿಯೋನ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡ್ಬೋದು, ಈಸಿ ಇದೆ. ಸೇಮ್ ಇಲ್ಲಿ ಪ್ರಾಬ್ಲಮ್ ನಂಬರ್ 5 ಮಾಡ್ಕೊಂಡ್ವಲ್ಲ ಅದೇ ಥರ ಪ್ರಾಬ್ಲಮ್ ನಂಬರ್ 5ಅಲ್ಲಿ 1% ಇತ್ತು, ಇಲ್ಲಿ 2% ಇದೆ ಅಷ್ಟೇ, ಹೌದಾ. ಟ್ರೈ ಮಾಡ್ಕೋಬೋದು. ಏನು ತೊಗೊತೀವಿ, ಲೆಟ್
x be the side and v be the volume of cube, it's given delta x is equal to 2% of x ಕೊಟ್ಟಿದ್ದಾರೆ 2/100 into x ಅಂದ್ರೆ 0.02 into x. If we know that volume is equal to x cube, ಇದನ್ನು differentiate with respect to x ಮಾಡ್ಕೊಂಡ್ವಿ ಅಂದ್ರೆ dv by dx is equal to 3x square. Next, now approximate change in volume is equal to delta v. That implies delta v is equal to formula ಏನು ಗೊತ್ತಿರೋದು dv by dx into delta x. That implies delta v is equal to dv by dx and 3x square into 0.02 into x. So delta v is equal to 0.06 into x cube. Unit meter cube ಆಗುತ್ತಲ್ಲ ಇಷ್ಟು ಬೇಕಾ ಸರ್? ಈಸಿದಾ ನೋಡಿ. ಈ ಥರದ್ದು ಎಷ್ಟೊಂದು ಸಲ ಎಕ್ಸಾಮಿಗೆ 2 ಮಾರ್ಕ್ಸಿಗೆ ಕೇಳ್ತಾ ಇದ್ದಾರೆ, ಗೊತ್ತಿರಬೇಕು. ಜಾಸ್ತಿ ವಾಲ್ಯೂಮ್ ಆಫ್ ಕ್ಯೂಬ್ ಕೇಳಿದ್ದಾರೆ. ನೆಕ್ಸ್ಟ್ ಪ್ರಾಬ್ಲಮ್ ಐಡಿಯಾ ಸೇಮ್. If the radius of sphere is measured as 9 centimeters, if the radius of sphere is measured as 9 centimeters with an error of 0.03 centimeters, with an error of 0.03 centimeters, then find the approximate error in calculating its volume. Find the approximate error in calculating its volume. ನೋಡಿ ಸ್ಪಿಯರ್ ಕೊಟ್ಟಿದ್ದಾರೆ ಅಷ್ಟೇ. ನೋಡಿ ಈಸಿ ಇದೆ. ಏನು ಮಾಡ್ಕೋಬೇಕು, ಲೆಟ್ ಆರ್ ಬಿ ದ ರೇಡಿಯಸ್. ನೋಡಿ ಏನೇನು ಯೂಸ್ ಮಾಡ್ತೀವಲ್ಲ ಅದನ್ನೆಲ್ಲ ಬರ್ಕೋಬೇಕು. ಆ್ಯಂಡ್ ವಿ ಬಿ ದ ವಾಲ್ಯೂಮ್ ಆಫ್ ಸ್ಪಿಯರ್. ನೆಕ್ಸ್ಟ್ ನೋಡಿ ಗಿವನ್ ಡೆಲ್ಟಾ ಆರ್ ಇಸ್ ಈಕ್ವಲ್ ಟು 0.03 ಸೆಂಟಿಮೀಟರ್ ಕೊಟ್ಟಿದ್ದಾರೆ ಆ್ಯಂಡ್ ಆರ್ ಇಸ್ ಈಕ್ವಲ್ ಟು 9 ಸೆಂಟಿಮೀಟರ್ಸ್ ಕೊಟ್ಟಿದ್ದಾರೆ. ಹೌದಾ? ಫಸ್ಟ್ ಏನಂತ ಹೇಳಿರೋದು ನಮಗಲ್ಲಿ, ಇಫ್ ದ ರೇಡಿಯಸ್ ಆಫ್ ದ ಸ್ಪಿಯರ್ ಇಸ್ ಮೆಷರ್ಡ್ ಆಸ್ 9 ಸೆಂಟಿಮೀಟರ್ಸ್ ವಿತ್ ಅನ್ ಎರರ್ ಆಫ್ 0.03 ಸೆಂಟಿಮೀಟರ್ಸ್. ಎರರ್ ಅಂತ ಇದಲ್ಲ, ಚೇಂಜ್ ಇನ್ ಆರ್. ಇದು ಆರ್ ಇಸ್ ಈಕ್ವಲ್ ಟು 9 ಸೆಂಟಿಮೀಟರ್ಸ್. ಹೌದಾ? ದ ಡೈರೆಕ್ಟ್ ಫಾರ್ಮುಲಾ ವಿ ನೋ ದಟ್ ವಾಲ್ಯೂಮ್ ಇಸ್ ಈಕ್ವಲ್ ಟು 4/3 pi r cube. ಹೌದಾ? ವಾಲ್ಯೂಮ್ ಆಫ್ ಸ್ಪಿಯರ್ ಗೊತ್ತಿರಬೇಕು. ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಆರ್ ಮಾಡ್ಕೊತೀವಿ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಆರ್, ದಟ್ ಇಂಪ್ಲೈಸ್ dv by dr is equal to 4/3 pi is constant. Derivative of r cube is 3r square. 3 get cancelled. That implies dv by dr is equal to 4 pi into r square. ಹೌದಾ? ನಾವು ವ್ಯಾಲ್ಯೂ ಆಫ್ dv by dr ಗೊತ್ತಾಯಿತು. ನೆಕ್ಸ್ಟ್ ಒನ್, ನಾವು approximate error in volume is equal to delta v. That is equal to ಏನು ಬರೀಬೋದು, dv by dr into delta r. ಹೌದಾ? That implies delta v is equal to dv by dr ಅಂದ್ರೆ 4 pi r square into delta r. ಹೌದಾ? ನೋಡಿ ಎಲ್ಲ ವ್ಯಾಲ್ಯೂಸ್ ಬರ್ಕೊತೀನಿ. 4 into pi into r ಅಂದ್ರೆ 9 ಕೊಟ್ಟಿದ್ದಾರಲ್ಲ, 9 ಸ್ಕ್ವೇರ್ ಇಂಟು ಡೆಲ್ಟಾ ಆರ್ ಅಂದರೆ 0.03. ಹೌದಾ? ಅಂದ್ರೆ 9 ಸ್ಕ್ವೇರ್ ಅಂದರೆ 81. 81 into 4 ಅಂದರೆ 324 pi into 0.03 ಬರುತ್ತೆ. ಹೌದಾ? 9 ಸ್ಕ್ವೇರ್ ಅಂದರೆ 81, 81 into 4 ಇಷ್ಟು ಬರುತ್ತಲ್ಲ. ನೋಡಿ ಇವೆರಡು ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಏನು ಬರ್ಬೋದು,
3 4s are 12, 3 2s are 6 plus 1 and 7, 3 3s are 9, 9 72 ಬರ್ತದೆ ನೋಡಿ, 2 ಡಿಜಿಟ್ ಆದಮೇಲೆ ಪಾಯಿಂಟ್ ಇದೆ ಅದಕ್ಕೆ 9.75 ಬರುತ್ತೆ ಅಷ್ಟೇ. ಹೌದಾ? ವಾಲ್ಯೂಮ್ ಅಂತ ಹೇಳಿದ್ರೆ ಕ್ಯೂಬಲ್ಲಿ ಬರೀಬೇಕಲ್ಲ ಯೂನಿಟು, ಸೆಂಟಿಮೀಟರ್ ಕ್ಯೂಬ್. 9.725 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ ಅಷ್ಟೇ. ಹೌದಾ? ಹೋಯ್ತಲ್ಲ? ಸೇಮ್ ಟೈಪು ಇದು ಹೋಮ್ ವರ್ಕ್ ನೋಡಿದ್ರೆ 9th ಒಂದು ಮಾಡ್ಬೋದು. ಹೋಮ್ ವರ್ಕ್. If the radius of the sphere is measured as 7 centimeter, 7 meter, radius of the sphere is measured as 7 meter with an error of 0.02 meters, with an error of 0.02 meters, then find approximate error in calculating its volume. Find approximate error in calculating its volume. ಮಾಡ್ಬೋದಲ್ಲ? ಈಸಿನಾ? ನೆಕ್ಸ್ಟು ಸೈಡಿಂಗ್ ತೊಗೊಂಡಿದೆ. ಟ್ಯಾಂಜೆಂಟ್ ಆ್ಯಂಡ್ ನಾರ್ಮಲ್. ಟ್ಯಾಂಜೆಂಟ್ ಆ್ಯಂಡ್ ನಾರ್ಮಲ್. ನೋಡಿ, ಇಲ್ಲಿ ಕಾನ್ಸೆಪ್ಟ್ ಕರೆಕ್ಟಾಗಿ ಗೊತ್ತಾಗಬೇಕು. ಈಸಿದೆ. ಟ್ಯಾಂಜೆಂಟ್ ಅಂದರೆ ಏನು, ನಾರ್ಮಲ್ ಅಂದರೆ ಏನು ಅಂತೇಳಿ ಗೊತ್ತಿರಬೇಕು. ಮತ್ತು ಫಸ್ಟ್ ಪಿ ಯು ಸಿಯಲ್ಲಿ ನಾವು ಎಷ್ಟೊಂದು ಫಾರ್ಮುಲಾಸ್ ಕಲ್ತಿರ್ತೀವಿ, ಅಷ್ಟು ಫಾರ್ಮುಲಾನು ಗೊತ್ತಿರಬೇಕು. ಅದನ್ನೆಲ್ಲ ನಮಗೆ ಯೂಸ್ ಮಾಡ್ಕೊತೀವಿ ನಾವು ಇಲ್ಲಿಗ. ಫಸ್ಟ್ ನೋಡ್ಕೊಳ್ಳಿ, ಟ್ಯಾಂಜೆಂಟ್ ಅಂದರೆ ಏನು ಅಂಥೇಳಿ ರೆಗ್ಯುಲರ್ ಡೆಫಿನೇಷನ್ ಯಾವ ಥರ ಬರುತ್ತೆ ಅದನ್ನು ನಾವು ಕ್ಯಾಲ್ಕುಲಸ್ಸಿಗೆ ಯಾವ ಥರ ಚೇಂಜ್ ಮಾಡ್ತೀವಿ. ಐಡಿಯಾ ಗೊತ್ತಾಯಿತು ಅಂದರೆ ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ಇನ್ ಟ್ಯಾಂಜೆಂಟ್ ಆ್ಯಂಡ್ ನಾರ್ಮಲ್ ಕಂಡುಹಿಡಿಬೋದು. ಹೌದಾ? ಟ್ಯಾಂಜೆಂಟ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಎ ಲೈನ್ ಟಚಸ್ ದ ಕರ್ವ್ ಅಟ್ 1 ಪಾಯಿಂಟ್ ಇಸ್ ಕಾಲ್ಡ್ ಏನಂತ ಹೇಳ್ತೀವಿ ನಾವು ಅದಕ್ಕೆ? ಟ್ಯಾಂಜೆಂಟ್ ಅಂತ ಹೇಳ್ತೀವಿ. ಹೌದಾ? ಅಂದರೆ ಇಫ್ y is equal to f of x be the curve, if the line touches the curve at only 1 point is called ಏನಂತ ಹೇಳ್ತೀವಿ ನಾವು ಇದಕ್ಕೆ? ಟ್ಯಾಂಜೆಂಟ್. ಹೌದಾ? ನೋಡಿ, ಈಗ ನಾರ್ಮಲ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಈ ಲೈನಿಗೆ ನಾನು ಎಷ್ಟೊಂದು ಪರ್ಪೆಂಡಿಕಲ್ ಲೈನ್ಸ್ನ ಬರಿಬೋದು ಈ ಥರ. ಹೌದಾ? ಇದೆಲ್ಲ ಏನು ನಮಗಿದು ಲೈನ್ಸ್ ಪರ್ಪೆಂಡಿಕ್ಯುಲರ್ ಟು ಟ್ಯಾಂಜೆಂಟ್ ಇದು. ಹೌದಾ? ನೋಡಿ, ಇಷ್ಟು ಲೈನಲ್ಲಿ ಒಂದು ಲೈನಿಗೆ ನಾವು ನಾರ್ಮಲ್ ಅಂತ ಕರಿತೀವಿ. ಯಾವ ಲೈನಿಗೆ ಅಂದರೆ ಟ್ಯಾಂಜೆಂಟ್ ಯಾವ ಪಾಯಿಂಟ್ ಹತ್ರ ಆಗಿರುತ್ತಲ್ಲ ಅದೇ ಪಾಯಿಂಟಿಂದ ಒಂದು ಲೈನ್ ಪರ್ಪೆಂಡಿಕ್ಯುಲರ್ ಲೈನ್ ಬರಿತಾ ಇದ್ದೀವಿ ತಾನೆ, ಇದಕ್ಕೆ ಏನಂತ ಕರಿತೀವಿ ನಾವು? ಇದಕ್ಕೆ ನಾರ್ಮಲ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ಅಂದರೆ ಲೈನ್ ಪರ್ಪೆಂಡಿಕ್ಯುಲರ್ ಟು ದ ಟ್ಯಾಂಜೆಂಟ್ ಅಟ್ ದ ಪಾಯಿಂಟ್ ಪಿ ನಾರ್ಮಲ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ಅಂದರೆ ಟ್ಯಾಂಜೆಂಟ್ ಅಂದರೆ ಗೊತ್ತಾಯಿತು, ನಾರ್ಮಲ್ ಅಂದರೆ ಗೊತ್ತಾಯಿತು. ಹೌದಾ? ನೋಡಿ, ನಾವು ಟ್ಯಾಂಜೆಂಟ್ ಅಂದರೆ ಏನಂತ ಹೇಳಿದ್ವಿ? ಎ ಲೈನ್ ಟಚಸ್ ದ ಕರ್ವ್ ಅಟ್ ಓನ್ಲಿ 1 ಪಾಯಿಂಟೇ ಆಗಿರಬೇಕು. ಒಂದೇ ಪಾಯಿಂಟ್ ಹತ್ರ ಟಚ್ ಮಾಡುತ್ತೆ ಅನ್ನೋದು ಏನು ನಮಗದು? ಟ್ಯಾಂಜೆಂಟು. ಯಾವ ಪಾಯಿಂಟ್ ಹತ್ರ ಟಚ್ ಮಾಡುತ್ತಲ್ಲ ಅದೇ ಪಾಯಿಂಟ್ ಹತ್ರ ಒಂದು ಲೈನ್ನ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದೆ ಅಂದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು? ಅದಕ್ಕೆ ನಾರ್ಮಲ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ಅಂದರೆ ಟ್ಯಾಂಜೆಂಟ್ ಅಂದರೆ ಗೊತ್ತಾಯಿತು, ನಾರ್ಮಲ್ ಅಂದರೆ ಗೊತ್ತಾಯಿತು. ಅದೇ ನೋಡಿ, ಇಲ್ಲಿ ಬೇಸಿಕ್ ಡೆಫಿನೇಷನ್ ಅಷ್ಟೇ ಹೇಳ್ತಾ ಇದ್ದೀವಿ. ನಮಗೆ ಕ್ಯಾಲ್ಕುಲಸಿಗೆ ಚೇಂಜ್ ಮಾಡಬೇಕು ಅಂದರೆ ನಮಗೆ ಅಲ್ಲಿ ಇಂಪಾರ್ಟೆಂಟ್ ಲಿಮಿಟ್ ಬರಬೇಕು. ಹೌದಾ? ಅದು ನೋಡಿ, ಲಿಮಿಟ್ ಬರುವಾಗ ಯಾವ ಥರ ಮಾಡ್ತೀವಿ ಅಂತೇಳಿ ಈಸಿ ಇದೆ. ಫಸ್ಟ್ ನೋಡಿ, ಲೆಟ್ y is equal to ಈ ಥರ ಈಗ ಒಂದು ಕರ್ವ್ ತೊಗೊಂಡಿರ್ತೀನಿ. ಲೆಟ್ y is equal to f of x be the curve. ಈಗ ಈ ಥರ ಒಂದು ಲೈನ್ ಬರ್ಕೊತೀನಿ ನೋಡಿ. ಲೆಟ್ L be the line cuts the curve at 2 points Q ಮತ್ತು P ಅಂತ ತೊಗೊತೀನಿ.
ಹೌದಾ? ಏನು ಮಾಡ್ತಾ ಇದೆ ಲೈನು ಕ್ಯೂ ಮತ್ತು ಪಿ ಹತ್ರ 2 ಪಾಯಿಂಟ್ ಹತ್ರ ಕಟ್ ಮಾಡ್ತಾ ಇದೆ. ಹೌದಾ? ಇದನ್ನೇ ಎನ್ಲಾರ್ಜ್ ಮಾಡಿ ಬರ್ಕೊಂಡೆ ಅಂದರೆ ಈ ಥರ ಇರ್ಬೋದು. ಇದು ಪಿ, ಇದು ಕ್ಯೂ. ಹೌದಾ? ನೋಡಿ 2 ಪಾಯಿಂಟ್ ಹತ್ರ ಕಟ್ ಮಾಡುತ್ತೆ ಅಂತ ಹೇಳಿದ್ರೆ ಇದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಸೀಕೆಂಟ್ ಅಂತ ಕರಿತೀವಿ. ಹೌದಾ? ಒಂದೇ ಒಂದು ಪಾಯಿಂಟ್ ಹತ್ರ ಟಚ್ ಮಾಡುತ್ತೆ ಅಂದರೆ ಅದಕ್ಕೆ ಏನಂತ ಕರಿತೀವಿ ನಾವು ಟ್ಯಾಂಜೆಂಟ್ ಅಂತ ಕರಿತೀವಿ. ಹೌದಾ? ಮತ್ತು ನೋಡಿ 2 ಪಾಯಿಂಟ್ ಹತ್ರ ಕಟ್ ಮಾಡುತ್ತೆ ಮತ್ತು ಕರ್ವ್ ಹೊರಗಡೆ ಬರಲ್ಲ. ಅಂದರೆ ಪಿ ಮತ್ತು ಕ್ಯೂ ಇಷ್ಟರೊಳಗೆ ಇರ್ತದೆ ಅಂದರೆ ಅದಕ್ಕೆ ನಾವು ಕಾರ್ಡ್ ಅಂತ ಕರಿತೀವಿ. ಕಾರ್ಡಿಗೂ ಸೀಕೆಂಟಿಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಕಾರ್ಡ್ ಅಂತ ಹೇಳಿದ್ರೆ ಕರ್ವ್ ಒಳಗೆ ಇರಬೇಕು ಮತ್ತು 2 ಪಾಯಿಂಟ್ ಹತ್ರ ಕಟ್ ಮಾಡಬೇಕು, ಅದು ಕಾರ್ಡ್. ಅದು ಆಯ್ತಲ್ಲ? ಅದಕ್ಕೆ ನಾವು ಒಂದೊಂದ್ಸಲ JEE ಮೇಲೆಲ್ಲ ಲೆಂತ್ ಆಫ್ ದ ಕಾರ್ಡ್ ಅಂತ ಕೇಳ್ತಾರೆ. ಲೆಂತ್ ಆಫ್ ದ ಸೀಕೆಂಡ್ ಅಂತ ಹೇಳಲಿಕ್ಕೆ ಬರಲ್ಲ. ಸೀಕೆಂಡ್ ಅಂತ ಹೇಳಿದ್ರೆ ಎಷ್ಟು ಉದ್ದ ಬೇಕಾದ್ರೂ ಇರ್ಬೋದು ಅಲ್ಲಿ. ಆಯ್ತಲ್ಲ? ಅಲ್ಲಿ ಯಾಕೆ ಎರಡಕ್ಕೂ ಡಿಫ್ರೆನ್ಸ್ ಕರೆಕ್ಟಾಗಿ ಗೊತ್ತಿರಬೇಕು. ಈಗ ನೋಡಿ ಲಿಮಿಟ್ನ ಯೂಸ್ ಮಾಡ್ತೀನಿ ನಾನು. ಲಿಮಿಟ್ನ ಯೂಸ್ ಮಾಡ್ತೀನಿ ಅಂದರೆ ಕ್ಯೂ ಇದೆ ಅಲ್ಲ, ಪಿ ಹತ್ರ ಬರ್ತಾ ಇದೆ ಅಂದ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಕ್ಯೂ ಇಲ್ಲಿಗೆ ಬಂತು. ಹೌದಾ? ಕ್ಯೂ ಇಲ್ಲಿಗೆ ಬಂತು ಅಂದರೆ ಅವಾಗ ಸೀಕೆಂಟ್ ಏನಾಗಿರುತ್ತೆ ಈ ಥರ ಆಗುತ್ತೆ. ಹೌದಾ? ಅದೇ ಥರ ಕ್ಯೂ ಇನ್ನೂ ಈ ಕಡೆ ಬಂತು ಅಂದ್ಕೊಳ್ಳಿ, ಇಲ್ಲೆಲ್ಲ ಬಂತು, ಅವಾಗ ಮತ್ತೆ ಏನಾಗುತ್ತೆ ಸೀಕೆಂಟು ಈಗ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ಯೂ ಇದನ್ನು ಇಲ್ಲಿ ಬಂತು ಅಂದ್ಕೊಳ್ಳಿ, ಅವಾಗ ಸೀಕೆಂಟ್ ಈ ಥರ ಬರೋದು. ಹೌದಾ? ಲಾಸ್ಟಿಗೆ ಕ್ಯೂ ಏನಾದರೂ ನಮಗೆ ಪಿ ಮೇಲೆ ಬಂತು ಅಂದ್ಕೊಳ್ಳಿ, ಕ್ಯೂ ಇಲ್ಲಿಗೆ ಬಂದ್ಬಿಡುತ್ತೆ. ಕ್ಯೂ ಮತ್ತು ಪಿ ಎರಡು ಏನಾಗ್ಬಿಡುತ್ತೆ ಸೇಮ್ ಆಯಿತು ಅಂದರೆ ಅವಾಗ ಸೀಕೆಂಟ್ ಈ ಥರ ಆಗುತ್ತೆ. ಹೌದಾ? ಹಾಗಾದರೆ ಕ್ಯೂ ಏನಾದರೂ ಪಿ ಹತ್ರ ಬರ್ತಾ ಇದೆ ಅಂತ ಹೇಳಿದ್ರೆ ಸೀಕೆಂಟ್ ಏನಾಗ್ತಿದೆ ನನಗಲ್ಲಿ ಟ್ಯಾಂಜೆಂಟ್ ಆಗಿಬಿಡುತ್ತೆ. ಹೌದಾ? ತಾನೆ? ಹಾಗಾದರೆ ಇಲ್ಲಿ ಏನು ಐಡಿಯಾ ಗೊತ್ತಿರಬೇಕು ಅಂದರೆ ಇಫ್ ಪಿ ಕ್ಯೂ ಈಸ್ ಅ ಸೀಕೆಂಟ್ ಅಂತ ತೊಗೊಂಡಿದ್ವಿ ಅಂದರೆ ಇಲ್ಲೇನು ಮಾಡ್ತೀನಿ ಅಂದರೆ ಲಿಮಿಟ್ ಕ್ಯೂ ಟೆನ್ಸ್ ಟು ಪಿ ಅಂತ ಹೇಳ್ತೀನಿ. ಹೌದಾ? ಅಂದರೆ ಪಿ ಕ್ಯೂ ಇಸ್ ಅ ಸೀಕ್ಯಾಂಟ್ ಇತ್ತು, ಕ್ಯೂ ಏನಾಗ್ತಿದೆ ಅಂದರೆ ಟೆನ್ಸ್ ಟು ಪಿ ಅಂದರೆ ಕ್ಯೂ ಯಾವ್ದು ಹತ್ರ ಬರ್ತಾ ಇದೆ ಪಿ ಹತ್ರ ಬರ್ತಾ ಇದೆ ಅಂತ ಹೇಳಿದ್ರೆ ಅವಾಗ ಇದೇನಾಗ್ಬಿಡುತ್ತೆ ಅಂದರೆ ಇದು ದಟ್ ಈಸ್ ಈಕ್ವಲ್ ಟು ಟ್ಯಾಂಜೆಂಟ್ ಅಟ್ ಪಿ ಅಂತ ಹೇಳ್ಬೋದು. ಹೌದಾ? ನೋಡಿ ಅದು ಇಂಪಾರ್ಟೆಂಟ್ ನಮಗೆ ಗೊತ್ತಾಗಬೇಕು. ಅಂದರೆ ನೋಡಿ ಇದು ನಮಗೆ ನಾರ್ಮಲ್ ಡೆಫಿನೇಷನ್. ಆ ನಾರ್ಮಲ್ ಡೆಫಿನೇಷನ್ ನಾವು ಯಾವುದಕ್ಕೆ ಚೇಂಜ್ ಮಾಡ್ತಾ ಇದ್ದೀವಿ ಅಂದರೆ ಲಿಮಿಟಿಗೆ ಚೇಂಜ್ ಮಾಡ್ತಾ ಇದ್ದೀವಿ. ಹೌದಾ? ನಾರ್ಮಲ್ ಡೆಫಿನೇಷನ್ನ ನಾವು ಲಿಮಿಟಿಗೆ ಚೇಂಜ್ ಮಾಡಿದ್ವಿ ಅಂತ ಹೇಳಿದ್ರೆ ಟ್ಯಾಂಜೆಂಟನ್ನು ನಾವು ಡಿಫ್ರೆನ್ಷಿಯೇಷನಿಗೆ ಚೇಂಜ್ ಮಾಡ್ಬೋದು. ಅದಕ್ಕೆ ಐಡಿಯಾ ಗೊತ್ತಾಗಬೇಕು. ಹಾಗೆ ಇಲ್ಲಿ ಏನಂತ ಹೇಳ್ತಿದ್ದೀವಿ ಅಂದರೆ ನಾವು ಲಿಮಿಟಿಂಗ್ ಪಾಯಿಂಟ್ ಆಫ್ ಸೀಕೆಂಟ್ ಇಸ್ ಕಾಲ್ಡ್ ಟ್ಯಾಂಜೆಂಟ್ ಅಂತ ಹೇಳ್ಬೋದು. ಕ್ಯಾಲ್ಕುಲಸ್ ಡೆಫಿನೇಷನ್ ಅದು. ಹೌದಾ? ಇಲ್ಲಿ ಟ್ಯಾಂಜೆಂಟ್ ಡೆಫಿನೇಷನ್ ಏನಂತ ಹೇಳಿದ್ವಿ, ಎ ಲೈನ್ ಟಚಸ್ ದ ಕರ್ವ್ ಅಟ್ ಓನ್ಲಿ 1 ಪಾಯಿಂಟ್ ಇಸ್ ಕಾಲ್ಡ್ ಟ್ಯಾಂಜೆಂಟ್. ಅದನ್ನು ನಾವು ಕ್ಯಾಲ್ಕುಲಸ್ ಅಲ್ಲಾದರೆ ಯಾವ ಥರ ಹೇಳ್ತೀವಿ ನಾವು ಲಿಮಿಟಿಂಗ್ ಪಾಯಿಂಟ್ ಆಫ್ ಸೀಕೆಂಟ್ ಇಸ್ ಕಾಲ್ಡ್ ಟ್ಯಾಂಜೆಂಟ್ ಅಂತ ಹೇಳ್ತೀವಿ. ಅಂದರೆ ಒಂದು ಪಾಯಿಂಟ್ ಇನ್ನೊಂದು ಪಾಯಿಂಟ್ ಹತ್ರ ಲಿಮಿಟಿಂಗ್ ಆಗಿದೆ ಅಂದರೆ ಅದ್ರ ಮೇಲೆ ಬಂತು ಅಂದರೆ ಅವಾಗ ಸೀಕೆಂಟ್ ಇರೋದು ಏನಾಗುತ್ತೆ ನಮಗೆ ಅಲ್ಲಿ ಟ್ಯಾಂಜೆಂಟ್ ಆಗ್ತದೆ ಅಂತ ಅನಿಸ್ತು. ಹೌದಾ? ಈಗ ನೋಡಿ ಈ ಐಡಿಯಾ ಗೊತ್ತಿರಬೇಕಷ್ಟೇ. ಇದು ನೋಡಿ ಈ ಐಡಿಯಾ ಯೂಸ್ ಮಾಡಿಕೊಂಡು ಒಂದು ಥಿಯರಮ್ನ ನಾನು ಪ್ರೂವ್ ಮಾಡ್ತೀನಿ. ಆ್ಯಕ್ಚುಲಿ ಪ್ರೂಫ್ ಸಿಲೆಬಸಲ್ಲಿ ಇಲ್ಲ ಅಲ್ಲಿ, ಅದೇ ಪ್ರೂಫ್ ಐಡಿಯಾ ಗೊತ್ತಿರಲಿ. ಯಾಕಂದರೆ ಅದನ್ನು ಡಿಫ್ರೆನ್ಷಿಯೇಷನ್ ಅಂದರೆ ಏನು ಅಂತೇಳಿ ಗೊತ್ತಾಗಬೇಕಲ್ಲಿ ಟ್ಯಾಂಜೆಂಟ್ ಒಳಗೆ. ಹೌದಾ? ಇಲ್ಲಿ ಏನು ಹೇಳ್ತೀವಿ ನೋಡಿ, ಇಫ್ ಥಿಯರಮ್ if y is equal to f of x be a differentiable function at the point p then slope of tangent at p is dy by dx at p. ನೋಡಿ ಇಲ್ಲಿ ಇಂಪಾರ್ಟೆಂಟ್ ನಮಗೆ ಗೊತ್ತಾಗಬೇಕು. ಇಲ್ಲಿ ಕರೆಕ್ಟಾಗಿ ಥಿಯರಮ್ ಅರ್ಥ ಆಗಬೇಕು. ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ y is equal to f of x be a differentiable function at point p. ಅಂದರೆ ಆ ಪಾಯಿಂಟ್ ಹತ್ರ ಫಂಕ್ಷನ್ ಏನಾಗಿರ್ಬೇಕು ನನಗೆ ಡಿಫ್ರೆನ್ಷಿಯೇಷನ್ ಆಗ್ತಾ ಇತ್ತು ಅಂದರೆ ದೆನ್ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಟ್ ಪಿ, ಆ ಪಾಯಿಂಟ್ ಪಿ ಹತ್ರ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಏನಾಗಿರುತ್ತೆ ಅಂದರೆ dy by dx ಅಟ್ ಪಿ ಆಗಿರ್ತದೆ ಅಂತೇಳಿ ಆಯ್ತಲ್ಲ. ಮತ್ತು ನೋಡಿ ಇಲ್ಲಿ ಈ y is equal to x ಸ್ಕ್ವೇರು ಅಟ್ ಪಾಯಿಂಟ್ನ ನಾನೇನಾದರೂ ಈಗ
2,4 ಅಂತ ಹೇಳಿದೆ ಅಂದರೆ ಈ ಪಾಯಿಂಟ್ ಹತ್ರ ಟ್ಯಾಂಜೆಂಟ್ ಇಂದು ಸ್ಲೋಪ್ನ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಡೈರೆಕ್ಟಾಗಿ ಏನು ನೋಡಿ, ಡಿಫ್ರೆನ್ಷಿಯೇಟ್ ಮಾಡೋದು dy ಬೈ ಡಿ ಎಕ್ಸ್. ಎಕ್ಸ್ ಸ್ಕ್ವೇರ್ನ ಡಿಫ್ರೆನ್ಷಿಯಲ್ 2x, dy ಬೈ ಡಿ ಎಕ್ಸ್ ಅಟ್ 2,4 ಬರೆಯೋದು. ಅಂದರೆ ಎಕ್ಸಿಗೆ 2, y ಇತ್ತು ಅಂದರೆ 4, ಅಂದರೆ 2 ಇಂಟು 2 ಏನಾಗ್ಬಿಡುತ್ತೆ ಅಲ್ಲಿ 4 ಬರ್ತದೆ ಅಷ್ಟೇ. ಹೌದಾ? ಇದು 4 ಇಸ್ ದ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಟ್ 2,4 ಆಗಿರ್ತದೆ. ಆಯ್ತಲ್ಲ, ಇಲ್ಲಿ ಈ ಐಡಿಯಾ ಗೊತ್ತಾಗಬೇಕು. ಮತ್ತು ನೋಡಿ, ನಾವೇನಾದರೂ 1,2 ಹತ್ರ ಸ್ಲೋಪ್ ಏನಾಗುತ್ತೆ ಅಂತ ಏನಾದ್ರು ಕೇಳಿದ್ರು ಅಂದರೆ ನಾವೇನಾದ್ರು dy ಬೈ ಡಿ ಎಕ್ಸ್ ಅಟ್ 1,2 ಅಂತ ಬರ್ಕೊಂಡು 2 ಇಂಟು 1 ಇಸ್ ಈಕ್ವಲ್ ಟು 2 ಅಂತ ಬರೆದ್ರೆ ಇದು ತಪ್ಪಿದು. ನೋಡಿ, ಎರಡಕ್ಕೂ ನನಗೆ ಡಿಫ್ರೆನ್ಸ್ ಗೊತ್ತಾಗಬೇಕು. ಅದಕ್ಕೆ ಥೇರಮ್ ಕರೆಕ್ಟಾಗಿ ಗೊತ್ತಾಗಬೇಕು ನಮಗೆ. ಅಲ್ಲಿ ಥೇರಮ್ ಏನು ಹೇಳ್ತಿರೋದು, y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಬಿ ಎ ಡಿಫರೆನ್ಷಿಯಬಲ್ ಫಂಕ್ಷನ್ ಅಟ್ ದ ಪಾಯಿಂಟ್ ಪಿ. ಅಟ್ ಅಂತ ಹೇಳಿದ್ರು ಅಂದರೆ ಈ ಪಿ ಈ ಕರ್ವ್ ಮೇಲೆ ಬರುತ್ತೆ ಅಂತ ಹೇಳಿ. ಆಯ್ತಲ್ಲ? ಅಂದರೆ ಇಲ್ಲಿ ನೋಡಿ, ಈಗ 2,4 ಎಕ್ಸಿಗೆ 2 ಬರ್ಕೊಂಡೆ ಅಂದರೆ y ಏನಾಗ್ತದೆ 4 ಆಗುತ್ತೆ ತಾನೆ. ದೇರ್ ಫಾರ್ 2,4 ಲೈ ಆನ್ ದ ಕರ್ವ್, ದೇರ್ ಫಾರ್ ದಿಸ್ ಮೆಥಡ್ ಈಸ್ ಕರೆಕ್ಟ್ ಅಂತ. 1,2 ಕರ್ವ್ ಮೇಲೆ ಬರುತ್ತಾ, ಎಕ್ಸಿಗೆ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವೈನು 1 ಆಗಬೇಕಿತ್ತು, ಅದರಲ್ಲಿ 2 ಇದೆ ತಾನೆ. ಪಾಯಿಂಟ್ ಕರ್ವ್ ಮೇಲೆ ಬರಲ್ಲ, ಪಾಯಿಂಟ್ ಇಲ್ಲೆಲ್ಲ ಬರ್ತದೆ, ಇಲ್ಲೆಲ್ಲ ಬರುತ್ತೆ ಅಂದರೆ ಈ ಪಾಯಿಂಟ್ ಹತ್ರ ನಾನು ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ನ dy ಬೈ ಡಿ ಎಕ್ಸ್ ಅಂತ ಬರೋದೇ ತಪ್ಪು. ಆಯ್ತಲ್ಲ, ಆ ಪಾಯಿಂಟ್ ಕರ್ವ್ ಮೇಲೆ ಬಂದರೆ ಮಾತ್ರ ಡಿಫ್ರೆನ್ಷಿಯೇಟ್ ಮಾಡ್ಕೊಂಡ್ಬಿಟ್ಟು ಆ ಪಾಯಿಂಟ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ವಿ ಅಂದರೆ ನಮಗೆ ಯಾವಾಗಲೂ ಏನು ಬರುತ್ತೆ, ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಬರುತ್ತೆ. ಆಯ್ತಲ್ಲ, ಇಲ್ಲಿ ಈಗ ಐಡಿಯಾ ಗೊತ್ತಿರ್ಬೇಕು ನಮಗೆ. ಸುಮ್ಮನೆ ಬ್ಲೈಂಡಾಗೆ ಡಿಫ್ರೆನ್ಷಿಯೇಟ್ ಮಾಡೋದು, ಕೊಟ್ಟಿರೋ ಪಾಯಿಂಟ್ನ ಸಬ್ಸ್ಟಿಟ್ಯೂಟ್ ಮಾಡೋದು, ನೆಕ್ಸ್ಟ್ ಅದು ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಂತ ಬರೋದು ತಪ್ಪಾಗ್ಬಿಡುತ್ತೆ. ಆಯ್ತಲ್ಲ, ಇಲ್ಲಿ ಅದಕ್ಕೆ ಬ್ಲೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡಬಾರ್ದು. ಯಾವಾಗಲೂ ಏನು ಐಡಿಯಾ ಗೊತ್ತಿರಬೇಕು, ಆ ಪಾಯಿಂಟು ಕರ್ವ್ ಮೇಲೆ ಬರಲೇಬೇಕು. ಆಯ್ತಲ್ಲ, ಇಲ್ಲಿ ನೆಕ್ಸ್ಟ್ ನೋಡಿ, ಈಗ ಪ್ರೂಫ್ ಯಾವ ಥರ ಮಾಡ್ಬೋದು ಅಂತೇಳಿ. ಪ್ರೂಫ್ ಈಸಿ ಇದೆ ನೋಡಿ. ಕರ್ವ್ ಈ ಥರ ಹೇಗೋ ಇದೆ ಅಂದ್ಕೊಳ್ಳಿ. y is equal to f of x with the curve. ಹೌದಾ? ಇದನ್ನ ಎಕ್ಸ್ ಆಕ್ಸಿಸ್, ಇದನ್ನ ವೈ ಆಕ್ಸಿಸ್ ಈ ಥರ ತೊಗೊಂಡಿರ್ತೀನಿ. ಜಸ್ಟ್ ನಮ್ಮ ರೆಫರೆನ್ಸಿಗೆ ಆ ಥರ ತೊಗೊತಾ ಇದ್ದೀನಿ ಅಷ್ಟೇ. ಹೌದಾ? ನೆಕ್ಸ್ಟ್ ನೋಡಿ, ಈಗ ಇದೆಲ್ಲೋ ಒಂದು ಕಡೆ ಪಾಯಿಂಟ್ ಇದೆ ಅಂತ ತೊಗೊತೀನಿ. ಲೆಟ್ ಪಿ ಆಫ್ x1, y1 ಬಿ ಎನಿ ಪಾಯಿಂಟ್ ಆನ್ ದ ಕರ್ವ್ ಅಂತ ಹೇಳ್ತಾ ಹೋಗ್ತೀನಿ. ಇಲ್ಲೇನು ತೊಗೊತೀನಿ, ಲೆಟ್ y is equal to f of x b, let y is equal to f of x b the given function ಅಂತ ಹೋಗ್ತೀನಿ, ಅಥವಾ given curve. let p of x1, y1 b any point on the curve. ಹೌದಾ? ನೆಕ್ಸ್ಟ್ ಈಗ ಇದ್ರ ಮೇಲೆ ಇನ್ನೊಂದು ಪಾಯಿಂಟ್ ತೊಗೊತೀನಿ, ಕ್ಯೂ ಅಂತೇಳಿ. ಹೌದಾ? ನೋಡಿ, ಕ್ಯೂನ ಯಾವ ಥರ ತೊಗೊತೀನಿ ಅಂದರೆ, ಫಸ್ಟ್ ಎಕ್ಸ್ ಇಲ್ಲಿತ್ತು, ಇದನ್ನ x1 ಅಂತ ತೊಗೊಂಡೆ, ಕ್ಯೂಗೆ ಇಲ್ಲೆಲ್ಲೋ ಬರ್ತಾ ಇದೆ. ಹೌದಾ? ಇದನ್ನ x1 ಪ್ಲಸ್ ಡೆಲ್ಟಾ ಎಕ್ಸ್ ಅಂತ ಬರೀಬೋದು ತಾನೆ. ಈ ಡೆಲ್ಟಾ ಎಕ್ಸ್ ಅಂದರೆ ಏನು ನಮಗಿದು, ಚೇಂಜ್ ಇನ್ ಎಕ್ಸ್. ಹೌದಾ? ಅದರಲ್ಲಿ x1 ಇಲ್ಲಿತ್ತು, ಇಲ್ಲಿಂದ ಇಲ್ಲಿ ತನಕ ಬಂತು. ಹೌದಾ? ಹಾಗೆ x1 ಪ್ಲಸ್ ಡೆಲ್ಟಾ ಎಕ್ಸ್ ಅಂತ ಬರಿಬೋದು. ಹೌದಾ? ಆ ಡೆಲ್ಟಾ ಎಕ್ಸ್ ಅಂದರೆ ಕ್ವಾಂಟಿಟಿ ಆಫ್ ಚೇಂಜ್ ಇನ್ ಎಕ್ಸ್ ಅಂತೇಳಿ. ಹೌದಾ? ಮತ್ತು ನೋಡಿ, ಇಲ್ಲಿ ಗ್ರಾಫ್ ಒಳಗೆ ಈ y1ನ ಬೇಕಾದರೆ ನಾನು ಈ ವ್ಯಾಲ್ಯೂ ಬರಿಬೋದಲ್ಲ. ಈ ವ್ಯಾಲ್ಯೂ ಏನು, x1 ಬರ್ಕೊಂಡೆ ಅಂದರೆ ಫಂಕ್ಷನ್ ಈಗ ಅವಾಗ ಇದೇನಾಗಿರ್ತಿದ್ದು, ಎಫ್ ಆಫ್ x1 ಆಗಿರ್ತದೆ. ಹೌದಾ? ಯಾಕಂದರೆ ಕರ್ವ್ ಮೇಲೆ ಬರ್ಬೇಕು ತಾನೆ, ಪಾಯಿಂಟ್ ಕರ್ವ್ ಮೇಲೆ ಬರಬೇಕು ಅಂದರೆ ಸ್ಯಾಟಿಸ್ಫೈ ಆಗಬೇಕು. ಎಕ್ಸಿಗೆ x1 ಬರ್ಕೊಂಡಿದ್ರೆ y ಏನಾಗ್ಬಿಡುತ್ತೆ, ಎಫ್ ಆಫ್ x1 ಆಗುತ್ತೆ. ಹಾಗಾದರೆ ಇಲ್ಲಿ ಏನು ಬರಿಬೋದು, ಎಕ್ಸ್ ಇರೋ ಪ್ಲೇಸಲ್ಲೇನಿದೆ x1 ಪ್ಲಸ್ ಡೆಲ್ಟಾ ಎಕ್ಸ್ ಇದ್ದಾಗ ಇದೇನಾಗುತ್ತೆ, ಎಫ್ ಆಫ್ x1 ಪ್ಲಸ್ ಡೆಲ್ಟಾ ಎಕ್ಸ್ ಆಗುತ್ತೆ. ಹೌದಾ? ಹಾಗಾದ್ರೆ ಇನ್ನೊಂದು ಪಾಯಿಂಟ್ ಏನು ತಗೊತೀನಿ, ಆ್ಯಂಡ್ ಕ್ಯೂ ಆಫ್ x1 ಪ್ಲಸ್ ಡೆಲ್ಟಾ ಎಕ್ಸ್ ಎಫ್ ಆಫ್ x1 ಪ್ಲಸ್ ಡೆಲ್ಟಾ ಎಕ್ಸ್ ಬಿ ಎನಿ ಪಾಯಿಂಟ್ ಆನ್ ಕರ್ವ್ ಅಂತ ತೊಗೊತೀನಿ. ಹೌದಾ? ಹಾಗೆ ನೋಡಿ, ಈಗ ದಟ್ ಇಂಪ್ಲೈಸ್ ಸ್ಲೋಪ್ ಆಫ್ ಸೀಕೆಂಟ್ ಪಿ ಕ್ಯೂ ಇಸ್ ಈಕ್ವಲ್ ಟು ಬರೀಬೋದಾ? ಫಸ್ಟ್ ಪೇಜಲ್ಲಿ ನಾವು ಸ್ಲೋಪ್ನ ಕ್ಯಾಲ್ಕುಲೇಟ್ ಮಾಡೋದು ಕಲ್ತಿರ್ತೀವಿ. 2 ಪಾಯಿಂಟ್ ಕೊಟ್ಟಿದ್ದು ಅಂದರೆ ಸ್ಲೋಪ್ನ ಏನು ಬರಿಬೋದು ನಾನು,
ಸೀಕೆಂಟ್ ಈ ಥರ ಹೇಗೋ ಇದೆ ಹೌದಾ. ಸ್ಲೋಪ್ ಆಫ್ ಸೀಕೆಂಟ್ ಬೇಕು ಅಂದರೆ ಯಾವಾಗಲೂ y2 ಮೈನಸ್ y1 ಬೈ x2 ಮೈನಸ್ x1 ಬರಿಬೋದಲ್ಲ. ಅಂದರೆ y2 ಮೈನಸ್ y1 ಅಂದರೆ ಇಲ್ಲಿ ಏನು ಬರಿತೀನಿ, ಎಫ್ ಆಫ್ x1 ಪ್ಲಸ್ ಡೆಲ್ಟಾ x ಮೈನಸ್ ಎಫ್ ಆಫ್ x1 y2 ಮೈನಸ್ y1 ಬೈ x2 ಮೈನಸ್ x1 ಅಂದರೆ x1 ಪ್ಲಸ್ ಡೆಲ್ಟಾ x ಮೈನಸ್ x1 ಪ್ಲಸ್ x1 ಮೈನಸ್ x1 ಕ್ಯಾನ್ಸಲ್ ಆಯಿತು ಹೌದಾ. ಹಾಗಾದರೆ ನಮಗೀಗ ಸ್ಲೋಪ್ ಆಫ್ ಸೀಕೆಂಟ್ ಬರ್ತಾ ಇದೆ. ಸ್ಲೋಪ್ ಆಫ್ ಸೀಕೆಂಟ್ ಪಿ ಕ್ಯೂ ಇಸ್ ಈಕ್ವಲ್ ಟು ಎಫ್ ಆಫ್ x1 ಪ್ಲಸ್ ಡೆಲ್ಟಾ x ಮೈನಸ್ ಎಫ್ ಆಫ್ x1 ಬೈ ಡೆಲ್ಟಾ x ಬರಿಬೋದಾ. ನಾವೇನು ಪ್ರೂವ್ ಮಾಡಬೇಕು, ಸ್ಲೋಪ್ ಆಫ್ ಟ್ಯಾಂಜೆಂಟ್ ಬೇಕು. ಟ್ಯಾಂಜೆಂಟ್ ಬೇಕು ಅಂದರೆ ಈ ಕ್ಯೂ ಯಾವುದ್ರ ಮೇಲೆ ಬರಬೇಕು, ಪಿ ಮೇಲೆ ಹೌದಾ. ಕ್ಯೂ ಪಿ ಹತ್ರ ಬರ್ತಾ ಹೋಗ್ಬೇಕು ತಾನೆ, ಅವಾಗ ಇದೇನಾಗ್ಬಿಡುತ್ತೆ ನಂಗಿದು ಟ್ಯಾಂಜೆಂಟ್ ಆಗುತ್ತೆ. ಅಂದರೆ ಕ್ಯೂ ಪಿ ಹತ್ರ ಬರಬೇಕು ಹೌದಾ. ನೋಡಿ ಈಗ ಲಿಮಿಟ್ ಕ್ಯೂ ಟೆನ್ಸ್ ಟು ಪಿ ಅಪ್ಲೈ ಮಾಡ್ತೀನಿ ಎರಡು ಕಡೆ ಹೌದಾ. ಸ್ಲೋಪ್ ಆಫ್ ಸೀಕೆಂಟ್ ಪಿ ಕ್ಯೂ ಇಸ್ ಈಕ್ವಲ್ ಟು ಲಿಮಿಟ್ ಕ್ಯೂ ಟೆನ್ಸ್ ಟು ಪಿ ಎಫ್ ಆಫ್ x1 ಪ್ಲಸ್ ಡೆಲ್ಟಾ x ಮೈನಸ್ ಎಫ್ ಆಫ್ x1 ಬೈ ಡೆಲ್ಟಾ x ಬರಿಬೋದಲ್ಲ. ಈಗ ಕ್ಯೂ ಪಿ ಹತ್ರ ಬರ್ತಾ ಇದೆ ಅಂತ ಹೇಳಿದ್ರೆ ಇದೇನಾಗ್ಬಿಡುತ್ತೆ, ನನಗೆ ಸೀಕೆಂಟ್ ಇರೋದೇನಾಗುತ್ತೆ, ಟ್ಯಾಂಜೆಂಟ್ ಆಗುತ್ತಾನೆ. ಹಾಗಾದರೆ ಸ್ಲೋಪ್ ಆಫ್ ಸೀಕೆಂಟ್ನ ನಾನು ಏನಂತ ಬರಿಬೋದು ಅಂದರೆ ಇದನ್ನ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಬರಿಬೋದು ಹೌದಾ. ಮತ್ತು ಟ್ಯಾಂಜೆಂಟ್ ಯಾವ ಪಾಯಿಂಟ್ ಹತ್ರ ಬಂದ್ಬಿಡುತ್ತೆ, ಕ್ಯೂ ಪಿ ಹತ್ರ ಬರ್ತಾ ಇದೆ ಅಂತ ಹೇಳಿದ್ರೆ ಟ್ಯಾಂಜೆಂಟ್ ಯಾವ್ದ್ರ ಮೇಲಿಂದ ಇರುತ್ತೆ, ಪಿ ಹತ್ರ ಇರ್ತಾನೆ. ಅದಕ್ಕೆ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಅಟ್ ಪಿ ಅಂತ ಬರಿತೀವಿ ಹೌದಾ. ಜೊತೆಗೆ ನೋಡಿ ಈಗ ಕ್ಯೂ ಪಿ ಹತ್ರ ಬರುತ್ತೆ ಅಂದರೆ ಏನೇನು ಆಗುತ್ತೆ ಅಂತ ಗೊತ್ತಾಗಬೇಕು. ನೋಡಿ ಈ ಥರ ಇದೆ ಕರ್ವು ಹೀಗಿದೆ. ಇದನ್ನ x1 ಅಂತ ತೊಗೊಂಡಿದ್ದೀನಿ, ಇದನ್ನ x1 ಪ್ಲಸ್ ಡೆಲ್ಟಾ x ಅಂತ ತೊಗೊಂಡಿದ್ದೀವಿ ಹೌದಾ. ಇಲ್ಲಿಂದ ಇಲ್ಲಿಗಿರೋ ಲೆಂತ್ ಏನಿದು ಡೆಲ್ಟಾ x ಹೌದಾ. ಇದು ನೋಡಿ ಕ್ಯೂ ಏನಾದ್ರು ಇಲ್ಲಿಗೆ ಬಂತು ಅಂದ್ಕೊಳ್ಳಿ, ಇಲ್ಲಿ ಪಿ ಇದೆ ಇಲ್ಲಿ ಕ್ಯೂ ಇದೆ, ಕ್ಯೂ ಇಲ್ಲಿಗೆ ಬಂತು ಅಥವಾ ಇಲ್ಲಿಗೆ ಬಂತು ಅಂದ್ಕೊಳ್ಳಿ ಡೈರೆಕ್ಟಾಗಿ, ಆವಾಗ ಸೀಕೆಂಡ್ ಈ ಥರ ಆಗುತ್ತಾನೆ. ಅವಾಗ ಇದು ಏನಾಗಿರುತ್ತೆ, ಇದು x1 ಪ್ಲಸ್ ಡೆಲ್ಟಾ x ಆಯ್ತು. ಇಲ್ಲಿಂದ ಇಲ್ಲಿಗೆ ಇರೋ ಡಿಸ್ಟೆನ್ಸ್ ಡೆಲ್ಟಾ x ಆಯ್ತು ಹೌದಾ. ಅಂದರೆ ಕ್ಯೂ ಪಿ ಹತ್ರ ಹೋದಾಗ ಡೆಲ್ಟಾ x ವ್ಯಾಲ್ಯೂ ಇಷ್ಟಿದ್ದು ಇಷ್ಟ ಆಯ್ತು, ಸ್ವಲ್ಪ ಕಮ್ಮಿ ಆಯ್ತಲ್ಲ. ಕ್ಯೂ ಇನ್ನೂ ಈ ಕಡೆ ಬರ್ತಾ ಇದೆ ಅಂದ್ಕೊಳ್ಳಿ, ಕ್ಯೂ ಇಲ್ಲಿಗೆ ಬಂತು, ಅವಾಗ ಸೀಕೆಂಡ್ ಈ ಥರ ಹೇಗೋ ಬರುತ್ತೆ, ಅವಾಗ ಡೆಲ್ಟಾ x ವ್ಯಾಲ್ಯೂ ಇನ್ನೂ ಏನಾಯಿತು ಕಮ್ಮಿ ಆಯಿತು. ಅಂದರೆ ಕ್ಯೂ ಪಿ ಹತ್ರ ಬರ್ತಾ ಇದೆ ಅಂದರೆ ಡೆಲ್ಟಾ x ವ್ಯಾಲ್ಯೂ ಏನಾಗ್ತಿದೆ ಕಮ್ಮಿ ಆಗ್ತಾ ಇದೆ. ಲಾಸ್ಟಿಗೆ ಪಿ ಮೇಲೆ ಬಂತು ಕ್ಯೂ ಅಂತ ಹೇಳಿದ್ರೆ ಡೆಲ್ಟಾ x ಏನಾಗ್ಬಿಡುತ್ತೆ ಅಲ್ಲಿ 0 ಆಗಿಬಿಡುತ್ತೆ ಹೌದಾ. ಅಂದರೆ ಇಫ್ ಕ್ಯೂ ಟೆನ್ಸ್ ಟು ಪಿ ಇದೆ ಅಂದರೆ ಡೆಲ್ಟಾ x ಟೆನ್ಸ್ ಟು ಏನಾಗ್ಬಿಡುತ್ತೆ 0 ಆಗುತ್ತೆ. ಅಂದರೆ ಕ್ಯೂ ಪಿ ಹತ್ರ ಬರ್ತಾ ಇದೆ ಅಂತ ಹೇಳಿದ್ರೆ ಡೆಲ್ಟಾ x ಯಾವ್ದು ಹತ್ರ ಹೋಗುತ್ತೆ 0 ಆಗ್ತಾ ಬರುತ್ತೆ ಹೌದಾ. ಇಲ್ಲೇ ಈಸಿಯಾಗಿ ಗೊತ್ತಾಗುತ್ತೆ ನೋಡಿ, ಕ್ಯೂ ಪಿ ಹತ್ರ ಬರ್ತಾ ಇದೆ ಅಂದರೆ ಡೆಲ್ಟಾ x ವ್ಯಾಲ್ಯೂ ಕಮ್ಮಿ ಆಗ್ತಾ ಬರ್ತಾ ಇದೆ. ದೇರ್ಫೋರ್ ಡೆಲ್ಟಾ x ಟೆನ್ಸ್ ಟು 0 ಅಂತ ಬರ್ಕೊತೀನಿ. ಎಫ್ ಆಫ್ x1 ಪ್ಲಸ್ ಡೆಲ್ಟಾ x ಮೈನಸ್ ಎಫ್ ಆಫ್ x1 ಬೈ ಡೆಲ್ಟಾ x. ಇದು ಯಾವ್ದಾದ್ರು ಫಾರ್ಮುಲಾ ಅಂದರೆ ಇದು ಎಫ್ ಡ್ಯಾಶ್ ಆಫ್ x1 ಇನ್ ಫಾರ್ಮುಲಾ ಇದು ಹೌದಾ. ಅಂದರೆ ಇದನ್ನು ಡೈರೆಕ್ಟಾಗಿ ಏನು ಬರಿಬೋದು ಅಂದರೆ ಇದನ್ನ ಎಫ್ ಡ್ಯಾಶ್ ಆಫ್ x1 ಅಂತ ಬರಿಬೋದು ಹೌದಾ. ಎಫ್ ಡ್ಯಾಶ್ ಆಫ್ x1ನ ಬೇಕಾದ್ರೆ ಹೇಗೆ ಬರಿಬೋದು, dy ಬೈ ಡಿ ಎಕ್ಸ್. ಅಲ್ಲಿ ವ್ಯಾಲ್ಯೂ ಏನು ತೊಗೊಂಡಿದ್ವಿ x1 ಅಂತ ತೊಗೊಂಡಿದ್ವಿ, ಇದು x1 ಇತ್ತು ಅಂದರೆ ಇನ್ನೊಂದು ವ್ಯಾಲ್ಯೂ y1 ಇರುತ್ತೆ ಅಷ್ಟೆ. ಅದಕ್ಕೆ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಅಟ್ ಪಿ ಅಂತ ಹೇಳಿದ್ರೆ dy ಬೈ ಡಿ ಎಕ್ಸ್ ಅಟ್ x1, y1 ಅಂತ ಬರಿತೀವಿ ಅಷ್ಟೆ ಹೌದಾ. ಆಯ್ತು ನೋಡಿ, ಇದು ಪ್ರೂವ್ ಮಾಡ್ಕೋಬೇಕು ಅಂದರೆ ಏನೇನು ಐಡಿಯಾ ಗೊತ್ತಿರಬೇಕು. ಇಫ್ ಕ್ಯೂ ಟೆನ್ಸ್ ಟು ಪಿ ಡೆಲ್ಟಾ x ಟೆನ್ಸ್ ಟು 0 ಹೌದಾ. ಅಂದರೆ ಈ ಡೆಲ್ಟಾ x ಕಮ್ಮಿ ಆಗ್ತಾ ಬರುತ್ತೆ, ಮತ್ತು ಜೊತೆಗೆ ಸೀಕೆಂಟ್ ಟೆನ್ಸ್ ಟು ಏನಾಗುತ್ತೆ ನಮಗೆ ಟ್ಯಾಂಜೆಂಟ್ ಆಗುತ್ತೆ ಅಷ್ಟೆ ಹೌದಾ. ಹಾಗೆ ಈಸಿ ಇದೆ, ಐಡಿಯಾ ಗೊತ್ತಿರಬೇಕು. ಅದು ಮಾಡ್ಕೊಂಡ ತಕ್ಷಣ ನಮಗೆ ಇಲ್ಲಿ ಡಿಫ್ರೆನ್ಸಿಯೇಷನ್ ಫಾರ್ಮುಲಾ ಬಂತು, ಅದನ್ನ ಇಲ್ಲಿ ಬರ್ಕೊಂಡಿದ್ದೀವಿ ಅಷ್ಟೆ ಆಯ್ತಲ್ಲ. ಇಲ್ಲಿ ನೆಕ್ಸ್ಟ್ ನೋಡಿ, ಅಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಪ್ರಾಬ್ಲಮ್ಸ್ ಮಾಡ್ತೀವಿ ನಾವು. ಪ್ರಾಬ್ಲಮ್ಸ್ ಮಾಡೋಕ್ಕೂ ಮೊದಲು ಏನೇನು ಐಡಿಯಾ ಗೊತ್ತಿರಬೇಕು ಅಂದರೆ ಫಸ್ಟ್ PUCಯಲ್ಲಿ ಎಷ್ಟೊಂದು ಫಾರ್ಮುಲಾ ಕಲ್ತಿರ್ತೀವಿ ನಾವು ಸ್ಟ್ರೇಟ್ ಲೈನಲ್ಲಿ, ಅಷ್ಟು ಫಾರ್ಮುಲಾ ಕರೆಕ್ಟಾಗಿ ಗೊತ್ತಿರಬೇಕು ನೋಡಿ. ಯಾವುದಾದ್ರಲ್ಲಿ ಇಂಪಾರ್ಟೆಂಟ್ ಅಂದರೆ ಫಸ್ಟ್ ಒನ್ ಸ್ಲೋಪ್ ಆಫ್ ಎಕ್ಸ್ ಆಕ್ಸಿಸ್ ಗೊತ್ತಿರಬೇಕು, ಈಸ್ ಆಲ್ವೇಸ್ 0 ಅಂತ ಹೇಳ್ತೀವಿ. ಆರ್ ಇದರೊಳಗೆ ಇನ್ನೂ ಏನು ಗೊತ್ತಿರಲಿ ಅಂದರೆ
ಎನಿ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಇದ್ರೂ ಅದು ಸ್ಲೋಪ್ ಏನಾಗಿರುತ್ತೆ ಅಂದರೆ ಝೀರೋನೇ. ಹೌದಾ? ನೆಕ್ಸ್ಟ್ ಸೆಕೆಂಡ್ ಒನ್, ಸ್ಲೋಪ್ ಆಫ್ ವೈ ಆಕ್ಸಿಸ್ ಗೊತ್ತಿರಬೇಕು. ಸ್ಲೋಪ್ ಆಫ್ ವೈ ಆಕ್ಸಿಸ್ ಈಸ್ ಇನ್ಫಿನಿಟಿ ಅಂತ ಹೇಳ್ತೀವಿ. ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಇದನ್ನ 1/0 ಅನ್ಕೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ತೀವಿ. ಹೌದಾ? ಆರ್ ಎನಿ ಲೈನ್ ಪ್ಯಾರಲಲ್ ಟು ವೈ ಆಕ್ಸಿಸ್ ಇತ್ತು ಅಂದರೆ ದೆನ್ ಇಟ್ ಸ್ಲೋಪ್ ಇಸ್ ಇನ್ಫಿನಿಟಿ. ಹೌದಾ? ನೆಕ್ಸ್ಟ್ ಥರ್ಡ್ ಒನ್, ಇಫ್ m1 is the slope of L1 and m2 is the ಸ್ಲೋಪ್ ಆಫ್ L2 ಆಗಿತ್ತು ಅಂದರೆ ಇದರೊಳಗೆ ಎರಡು ಫಾರ್ಮುಲಾ ಗೊತ್ತಿರಬೇಕು. ಇಫ್ L1 ಈಸ್ ಪ್ಯಾರಲಲ್ ಟು L2 ಇತ್ತು ಅಂದರೆ ದಟ್ ಇಂಪ್ಲೈಸ್ m1 is equal to m2. ಅಂದರೆ ಇಫ್ ಟೂ ಲೈನ್ಸ್ ಆರ್ ಪ್ಯಾರಲಲ್ ದೆನ್ ಸ್ಲೋಪ್ಸ್ ಆರ್ ಈಕ್ವಲ್ ಗೊತ್ತಿರಬೇಕು. ಇಫ್ L1 ಈಸ್ ಪರ್ಪೆಂಡಿಕ್ಯುಲರ್ ಟು L2 ಇತ್ತು ಅಂದರೆ ದೆನ್ ಪ್ರಾಡಕ್ಟ್ ಆಫ್ ದ ಸ್ಲೋಪ್ ಇಸ್ ಈಕ್ವಲ್ ಟು -1 ಅಂತ ಹೇಳ್ತೀವಿ. ಇದನ್ನು ಇಂಪಾರ್ಟೆಂಟಾಗಿ ಗೊತ್ತಿರಬೇಕು. ಹೌದಾ? ಅಂದರೆ ಇಫ್ ಟೂ ಲೈನ್ಸ್ ಆರ್ ಪ್ಯಾರಲಲ್ ದೆನ್ ದ ಸ್ಲೋಪ್ಸ್ ಆರ್ ಈಕ್ವಲ್. ಇಫ್ ಟೂ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ದೆನ್ ಪ್ರಾಡಕ್ಟ್ ಆಫ್ ದ ಸ್ಲೋಪ್ ಇಸ್ ಈಕ್ವಲ್ ಟು -1. ನೋಡಿ, ಇದನ್ನು ಜಾಸ್ತಿ ಯೂಸ್ ಮಾಡ್ತೀವಿ. ಇದು ಕರೆಕ್ಟಾಗಿ ಗೊತ್ತಿರಬೇಕು. ಯಾಕಂದ್ರೆ ಟ್ಯಾಂಜೆಂಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ನಾರ್ಮಲ್ ಆರ್ ನಾರ್ಮಲ್ ಈಸ್ perpendicular to tangent. If slope of the tangent is dy by dx of x1, y1 ಇತ್ತು ಅಂದರೆ ಸ್ಲೋಪ್ ಆಫ್ ನಾರ್ಮಲ್ ಫೈಂಡ್ ಔಟ್ ಮಾಡ್ಬೋದು. ಹೌದಾ? ಅದಕ್ಕೆ ಗೊತ್ತಿರಬೇಕು ನಮಗೆ, ಈ ಕಂಡೀಷನ್ ಇಂಪಾರ್ಟೆಂಟ್. ಹೌದಾ? ಬಟ್ ಡೈರೆಕ್ಟಾಗಿ ಬರೆಯೋದಕ್ಕೆ ಏನು ಐಡಿಯಾ ಹೇಳಿರ್ತೀವಿ ಅಂದರೆ, ಇಫ್ ಸ್ಲೋಪ್ ಆಫ್ ಲೈನ್ ಈಸ್ ಹಾಫ್ ದೆನ್ ಸ್ಲೋಪ್ ಆಫ್ ಎ ಲೈನ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ದಿಸ್ ಲೈನ್ ಈಸ್ ಏನಾಗಿರುತ್ತೆ ಅಂದರೆ -2. ರೆಸಿಪ್ರೋಕಲ್ ಮಾಡ್ಕೊಂಡು ಯಾವಾಗಲೂ ಸೈನ್ನ ಚೇಂಜ್ ಮಾಡಬೇಕಷ್ಟೆ. ಆಯ್ತಲ್ಲ? ಈ ಐಡಿಯಾ ಗೊತ್ತಿರಬೇಕು ನಮಗೆ, ಇದನ್ನು ನಾವು ಯೂಸ್ ಮಾಡ್ಕೊತೀವಿ. ನೆಕ್ಸ್ಟು ಇನ್ನು ಸ್ಲೋಪ್ ಇಂದು, ಈಗ ಇದನ್ನು ಯೂಸ್ ಮಾಡಿದ್ವಲ್ಲ, ಇದು ಗೊತ್ತಿರಬೇಕು. ಸ್ಲೋಪ್ ಆಫ್ ಲೈನ್ ಪಾಸಿಂಗ್ ಥ್ರೂ x1, y1 and x2, y2 is formula y2 minus y1 by x2 minus x1. y difference by x difference ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ಇದು ಗೊತ್ತಿರಬೇಕು. ಸ್ಲೋಪ್ ಆಫ್ ಲೈನ್ ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್ ಆರ್ y difference by x difference ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ನೆಕ್ಸ್ಟು ಫಿಫ್ತ್ ಒನ್, ಈಕ್ವೇಷನ್ ಆಫ್ ಲೈನ್ಸ್ ಗೊತ್ತಿರಬೇಕು. ನೋಡಿ, ಅಲ್ಲಿ ಎಷ್ಟೊಂದು ಕಲ್ತಿರ್ತೀವಿ. ಒಂದೇದು ಸ್ಲೋಪ್ ಪಾಯಿಂಟ್ ಫಾರ್ಮ್. ಸ್ಲೋಪ್ ಪಾಯಿಂಟ್ ಫಾರ್ಮ್ ಏನು ಬರುತ್ತೆ ಅಂದರೆ y minus y1 is equal to m into x minus x1 ಅಂತ ಹೇಳ್ತೀವಿ. ಹೌದಾ? ಇಂಪಾರ್ಟೆಂಟ್ ನಮಗಿದು. ಈಕ್ವೇಷನ್ ಆಫ್ ಅ ಲೈನ್ ಪಾಸಿಂಗ್ ಟು ದ ಪಾಯಿಂಟ್ x1 and y1 and ಸ್ಲೋಪ್ ಈಸ್ m ಆಗಿತ್ತು ಅಂದರೆ y minus y1 is equal to m into x minus x1 ಅಂತ ಬರೀತೀವಿ ಅಷ್ಟೇ. ಹೌದಾ? ನೋಡಿ, ಈ ಥರದಲ್ಲಿ ಟೋಟಲ್ ಎಷ್ಟೊಂದು ಫಾರ್ಮ್ಸ್ ಕಲ್ತಿದ್ದೀವಿ, ಅಷ್ಟು ಫಾರ್ಮು ಗೊತ್ತಿರಬೇಕು. ಇದು ಸ್ಲೋಪ್ ಆಫ್ ಈಕ್ವೇಷನ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂಡ್ ಸ್ಲೋಪ್ ಈಸ್ m ಅಂತ ಹೇಳಿದ್ವಿ. ಹೌದಾ? ಇದನ್ನು ಎಷ್ಟೊಂದು ಕಡೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ 2 ಪಾಯಿಂಟ್ಸ್ ಫಾರ್ಮ್ ಅಂದರೆ ಈಕ್ವೇಷನ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್. ಹೌದಾ? 6th one, 2 ಪಾಯಿಂಟ್ಸ್ ಫಾರ್ಮ್. ಹೌದಾ? ಇಲ್ಲೇನು ಬರೀತಿದ್ದು ಈಕ್ವೇಷನ್ y minus y1 by y2 minus y1 is equal to x minus x1 by x2 minus x1. ಹೌದಾ? ಇದು ಈಕ್ವೇಷನ್ ಆಫ್ ಲೈನ್ ಆಗಿರುತ್ತೆ. 2 ಪಾಯಿಂಟ್ಸ್ ಫಾರ್ಮ್ ಇದು. ನೆಕ್ಸ್ಟು ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್. ಹೌದಾ? ಇಫ್ ಸ್ಲೋಪ್ ಆಫ್ ದ ಲೈನ್ ಇಸ್ m and y intercept is c ಆಗಿತ್ತು ಅಂದರೆ ಈಕ್ವೇಷನ್ನ y is equal to mx plus c ಅಂತ ಬರೆದ್ವಿ. ಹೌದಾ? ಇದನ್ನು ಇಂಪಾರ್ಟೆಂಟಾಗಿ ಗೊತ್ತಿರಬೇಕು. y is equal to mx plus c. 8th one, intercept form. ಹೌದಾ? if x intercept is a and y intercept is b then equation of line is x by a plus y by b is equal to 1. ಹೌದಾ? ನೋಡಿ, ಇಷ್ಟು ಗೊತ್ತಿರಲಿ. ನೆಕ್ಸ್ಟ್ ಜನರಲ್ ಫಾರ್ಮ್ ಅಂತ ಗೊತ್ತಿರಬೇಕು. ನಾರ್ಮಲ್ ಫಾರ್ಮ್ ಏನು ಅಷ್ಟು ಯೂಸ್ ಮಾಡಲ್ಲ ನಾವು. ನಾರ್ಮಲ್ ಫಾರ್ಮ್ ಅಂದು ಕಲ್ತಿರ್ತೀವಿ ನಾವು. x cos alpha plus y sin alpha is equal to p, where p is the perpendicular distance from the origin to the line
and alpha is the angle made by the perpendicular with positive direction of x axis ಅಂತ ಕಲ್ತಿರ್ತೀವಿ. ಅಲ್ಲೇನು ಈಕ್ವೇಷನ್ ಬರ್ದಿರ್ತೀವಿ ಅಂದ್ರೆ ನಾರ್ಮಲ್ ಫಾರ್ಮ್ ಅಂದರೆ ಎಕ್ಸ್ ಕಾಸ್ ಆಲ್ಫಾ ಪ್ಲಸ್ ವೈ ಸೈನ್ ಆಲ್ಫಾ ಈಕ್ವಲ್ ಟು ಪಿ. ಹೌದಾ? ನೆಕ್ಸ್ಟ್ ನೋಡಿ, ಇದು ಇಂಪಾರ್ಟೆಂಟ್ ನಮಗೆ. ಜನರಲ್ ಫಾರ್ಮ್ ಆಫ್ ಅ ಲೈನ್ನ ಏನು ಬರ್ದಿರ್ತೀವಿ, ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ ಟು 0. ಹೌದಾ? ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ ಟು 0 ಆಯಿತು ಅಂದರೆ ದಟ್ ಇಂಪ್ಲೈಸ್ ಸ್ಲೋಪ್ ಆಫ್ ಅ ಲೈನ್ ಈಸ್ ಎಮ್ ಅಂತ ತೊಗೊಂಡ್ವಿ ಅಂದರೆ ಅದನ್ನೇನು ಬರೀತಿದ್ವಿ ಯಾವಾಗಲೂ ಮೈನಸ್ ಎ ಬೈ ಬಿ ಬರಿತೀವಿ. ಹೌದಾ? ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕಲ್ಲಿ ಮೈನಸ್ ಎಕ್ಸ್ ಕೋಯಿಫಿಷಿಯಂಟ್ ಬೈ ವೈ ಕೋಯಿಫಿಷಿಯಂಟ್ ಯಾವಾಗಲೂ ಏನಾಗಿರುತ್ತೆ, ಸ್ಲೋಪ್ ಆಫ್ ಅ ಲೈನ್ ಆಗಿರುತ್ತೆ. ಹೌದಾ? ನೋಡಿ, ಇಷ್ಟೂ ನಾವು ಫಸ್ಟ್ ಪಿ ಯು ಸಿಯಲ್ಲಿ ಡಿರೈವೇಷನ್ನು ಎಲ್ಲ ಮಾಡ್ಕೊಂಡಿದ್ವಿ. ಅಲ್ಲ, ಇಷ್ಟು ನಮಗೆ ಫಾರ್ಮುಲಾ ಪರ್ಫೆಕ್ಟಾಗಿ ಗೊತ್ತಿರಬೇಕು. ನೆಕ್ಸ್ಟ್ ಪ್ರೊನೌನ್ಸ್ ಮಾಡ್ಕೋಬೇಕಾದ್ರೆ ಯೂಸ್ ಆಗ್ತಾ ಹೋಗುತ್ತೆ. ಆಯ್ತಲ್ಲ? ಯಾಕಂದ್ರೆ ನೋಡಿ, ಎಲ್ಲದಲ್ಲೂ ನಮಗೆ ಏನೇನಿದೆ ಅಂದ್ರೆ ಇಲ್ಲೂ ಸ್ಲೋಪ್ ಬರ್ತದೆ. ಹೌದಾ? ಇದರೊಳಗೂ ಸ್ಲೋಪ್ ಬರುತ್ತೆ. ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ y2 ಮೈನಸ್ y1 ಬೈ x2 ಮೈನಸ್ x1 ಅಂದರೆ ಸ್ಲೋಪ್ ಅದು. ಅದಕ್ಕೆ ಅಲ್ಲೂ ಸ್ಲೋಪ್ ಬರುತ್ತೆ. ಇದೆಲ್ಲ ಸ್ಲೋಪ್ ಇದೆ. ಹೌದಾ? ಇದೆಲ್ಲ ಈಗ ಮೈನಸ್ ಎಕ್ಸ್ ಕೋಎಫಿಷಿಯಂಟ್ ಬೈ ವೈ ಕೋಎಫಿಷಿಯಂಟ್ ಮಾಡ್ಕೊಂಡ್ರೆ ಸ್ಲೋಪು, ಇಲ್ಲೂ ಸ್ಲೋಪ್ ಇದೆ. ಹೌದಾ? ಎಲ್ಲೆಲ್ಲಿ ಸ್ಲೋಪ್ ಬರ್ತದೆ ನಾವು ಡಿಫ್ರೆನ್ಷಿಯೇಷನ್ ಅಂದರೆ ಸ್ಲೋಪ್ ಆಫ್ ಎ ಟ್ಯಾಂಜೆಂಟ್ ಅಂತ ಹೇಳಿದ್ವಿ. ಅದಕ್ಕೆ ಇವಿಷ್ಟು ಫಾರ್ಮುಲಾಸು ಮತ್ತೆ ಯೂಸ್ ಆಗುತ್ತೆ. ಆ ಥರ ಇಲ್ಲಿ ಹಾಗೆ ಇಷ್ಟು ಐಡಿಯಾ ಗೊತ್ತಿರಬೇಕು. ಅಲ್ಲಿ ನೋಟ್ ಅಂತೇಳಿ ಇಷ್ಟು ಫಾರ್ಮುಲಾ ಇದೆ. ಅದಕ್ಕೆ ಒಂದ್ಸಲ ಫಾರ್ಮುಲಾ ಓದ್ಕೊಂಡಿರಿ. ಪ್ಲಸ್ ಏನು ಐಡಿಯಾ ಗೊತ್ತಿರಬೇಕು ನಮಗೆ, ಡಿರೈವೇಟಿವ್ ಆಫ್ ಎ ಫಂಕ್ಷನ್ ಅಟ್ ಪಿ ಅಂತ ಹೇಳಿದ್ರೆ ಇಟ್ ಈಸ್ ದ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಟ್ ಪಿ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ಇವಿಷ್ಟು ಐಡಿಯಾ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಕ್ಲಾಸಲ್ಲೇ ಪ್ರಾಬ್ಲಮ್ಸ್ನ ಮಾಡ್ಕೊಂಡು ಹೋಗ್ತೀವಿ. ಆಯ್ತಲ್ಲ? ಥ್ಯಾಂಕ್ ಯು.